ओम नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्पराम्। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे। पञ्चाशद्वर्षपर्यन्तं सततं रामपूजकः श्रीसत्यप्रमोदगुरुराट् भासतां नो हृदम्बरे। बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मद्गुणदोषचिन्तनविधौ नूनं मनां मा कृताः। श्रीसत्यात्मगुरो त्वदङ्घ्रियुगलं हित्वा न मे सद्गतिः। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धिः। श्रीगुरुभ्यो नमः। हरिः ओम हरिः ओम हरिः ओम। स्वस्तिस्तु अशेषसन्मङ्गलानि सन्तु श्लोकैकश्रवणपठनमात्रेण उक्तुश्च श्रोतॄणां निखिलकलिकृतकल्मषापनोदनपटुतरे धर्माद्यखिलपुरुषार्थसाधनीभूते अद्य नरसिंहजयन्ती अंगत्वेन शनैश्चरकृत नरसिंहस्तुति विवरणारंभे सति किंचित् पूर्वकथानुवादः। हरिः ओम हरिः ओम हरिः ओम। हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम
ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ ಹರಿ ಓಂ. ಇವತ್ತು ನರಸಿಂಹ ಜಯಂತಿ. ನಿನ್ನೆ ಅನಾನುಕೂಲತೆಯಿಂದಾಗಿ ಮೊನ್ನೆ ಮಾಡಿದ ಪಾಠವನ್ನೇ ನಿನ್ನೆ ನಿಮಗೆ ನಮ್ಮ ಆನಂದ್ ವಿಹಾರ್ ವಿದ್ಯಾಲಯದ ಯೂಟ್ಯೂಬ್ನಲ್ಲಿ ಕಳಿಸಿಕೊಟ್ಟಿತ್ತು. ನಾನು ನರಸಿಂಹ ಜಯಂತಿಯ ನಿಮಿತ್ತವಾಗಿ ಶನಿದೇವರು ಸ್ವತಃ ನರಸಿಂಹದೇವರನ್ನು ಸ್ತೋತ್ರ ಮಾಡಿದ್ದಾರೆ. ಶನಿದೇವರು ಮಾಡಿದ ಈ ನರಸಿಂಹ ಸ್ತುತಿಯನ್ನು ಹೇಳ್ತಾ ಇದ್ದರೆ ಸಾಡೆ ಸಾತಿಯ ಯಾವುದೇ ಪೀಡೆ ಆಗೋದಿಲ್ಲ. ಶನಿ ತೃತೀಯ ಇರಲಿ, ಪಂಚಮ ಇರಲಿ, ಅಷ್ಟಮ ಇರಲಿ, ಯಾವುದೇ ರೀತಿಯಾಗಿರ್ತಕ್ಕಂಥ ಶನಿಯಿಂದ ಆಗ್ತಕ್ಕಂಥ ಅನಾನುಕೂಲತೆ ಸರ್ವಥಾ ಆಗೋದಿಲ್ಲ. ಯಾರು ಜಾತಕದಲ್ಲಿ ಶನಿ ನೀಚನಾಗಿ ಅಥವಾ ಅವರಿಗೆ ಮಾರಕನಾಗಿದ್ದಾನೆ ಅಂಥವರಂತೂ ತಪ್ಪದೇ ಹೇಳಲೇಬೇಕು. ಶನಿ ಜಾತಕದಲ್ಲಿ ಮಾರಕರಾಗಿದ್ದಾನೆ ಅಂತ ಅನ್ನೋದನ್ನು ಜ್ಯೋತಿಷ್ಯರು ನಿಮಗೆ ಹೇಳ್ಬೋದು, ನಿಮಗೆ ಸ್ವಂತ ಗೊತ್ತಾಗಲಿಕ್ಕೆ ಆಗೋದಿಲ್ಲ. ಆದರೆ ತಪ್ಪದೆ ಕೇಳಿ, ನಿಮ್ಮ ಜಾತಕದಲ್ಲಿ ಶನಿ ನೀಚ ಅಥವಾ ಮಾರಕ ಅಂತಿಕೊಂಡು ಅಂತ ಹೇಳಿದ್ದರೆ ತಪ್ಪದೇ ಈ ಸ್ತೋತ್ರವನ್ನು ಹೇಳಿ. ಹೇಳೋಕ್ಕಿಂತ ಮೊದಲು ನಾನು ನಮ್ಮ ವಿದ್ಯಾಪೀಠದ ಹಾಗೂ ಅಂಬರಣಿ ಭಜನಾ ಮಂಡಳದ ಎಲ್ಲ ಹಿತಚಿಂತಕರಿಗೆ ಧನ್ಯವಾದವನ್ನು ಹೇಳಿ ಈ ಕಾರ್ಯಕ್ರಮ ಪ್ರಾರಂಭ ಮಾಡ್ತೇನೆ. ಶ್ರೀನಿವಾಸ ಕಲ್ಯಾಣದ ಕಾರ್ಯಕ್ರಮ ನಾವು ನಮ್ಮ ವಿರಾರದ ವಿದ್ಯಾಪೀಠದಲ್ಲಿಯೂ ಬೆಳಿಗ್ಗೆ ಮತ್ತು ಸಾಯಂಕಾಲದಲ್ಲಿ ನಮ್ಮ ಬುರಿವಲಿ ಮನೆಯಲ್ಲಿಯೂ ಕೂಡ ಆಚರಣೆ ಮಾಡಿದಾಗ ಬಹಳ ಉತ್ಸ್ಫೂರ್ತರಾಗಿ, ಬೆಳಗ್ಗೆಯೂ ಕೂಡ ಬಹಳ ದೂರದಿಂದ ಅನೇಕ ಜನರು ಬಂದು ಕಲ್ಯಾಣೋತ್ಸವದಲ್ಲಿ ಭಾಗವಹಿಸಿ ವಿಶೇಷವಾಗಿರ್ತಕ್ಕಂಥ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಪರಮಾತ್ಮನ ವಿವಾಹದ ದರ್ಶನ ಮಾಡಿ ಕೃತಕೃತ್ಯರಾಗಿದ್ದಾರೆ. ಅದೇ ರೀತಿಯಾಗಿ ಬೋರಿವಲಿಯ ಕಾರ್ಯಕ್ರಮಕ್ಕೆ ಅಂಬರಣಿ ಭಜನಾ ಮಂಡಳದ ಹೆಚ್ಚಿನ ಸದಸ್ಯರು, ಅದರ ಜೊತೆಗೆ ಗೋರೆಗಾಂವದಿಂದಲೂ ಕೂಡ ಅಷ್ಟು ದೂರದಿಂದ ಬೋರಿವಲಿಗೆವರೆಗೂ ಬಂದು ಅದರಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಶೋಭೆಯನ್ನು ತಂದುಕೊಟ್ಟು, ಅದರ ಜೊತೆಯಲ್ಲಿ ತಾವು ಕೂಡ ಪರಮಾತ್ಮನ ಗುಣಗಾನವನ್ನು ಕೇಳಿ ಪುಣ್ಯಭಾಗ್ಯಗಳಾಗಿದ್ದಕ್ಕೋಸ್ಕರ ಬಹಳ ಸಂತೋಷವಾಗಿದೆ. ಇದೇ ರೀತಿಯಾಗಿ ಪ್ರತಿ ಶನಿವಾರ ನಡೆಯುವ ಈ ಕಾರ್ಯಕ್ರಮದಲ್ಲಿ ಬೋರಿವಲಿ, ಕಾಂದಿವಲಿ, ಮಲಾಡ್, ಗೋರೆಗಾಂವ್ ಯಾರ್ಯಾರಿಗೆ ಬರಲಿಕ್ಕೆ ಸಾಧ್ಯತೆ ಇದೆ ತಪ್ಪದೇ ಬನ್ನಿ. ಇದರರ್ಥ ಬೇರೆಯವ್ರು ಬರೋದು ಬೇಡ ಅಂತ ನಾನು 3-4 ಹೆಸರು ಹೇಳಿದ್ದೇನೆ ಅಷ್ಟೇ. ನಾವೆಲ್ಲರೂ ವಾರಕ್ಕೆ ಒಂದು ಸಲ ಸೇರಿ ಸಾಮೂಹಿಕವಾಗಿ ಪರಮಾತ್ಮನನ್ನು ಗುಣಗಾನವನ್ನು ಮಾಡಿ ಪರಮಾತ್ಮನ ಬಗ್ಗೆ ಆಯಾ ಸಂದರ್ಭದಲ್ಲಿ ಆಯಾ ತಿಂಗಳಲ್ಲಿ ಇರ್ತಕ್ಕಂಥ ಕೆಲವು ವಿಶಿಷ್ಟ ವಿಚಾರಗಳನ್ನು ನಾವು ತಿಳಿದುಕೊಳ್ಳಲು ಪ್ರಯತ್ನ ಮಾಡೋಣ. ಯಾಕೆಂತಂದರೆ ನಮಗೆ ಗೊತ್ತಿದೆ, ನಮ್ಮ ಹೊಸ ಜನ್ರೇಷನ್ನ ಮಕ್ಕಳು, ಸೊಸೆಯಂದರು, ಮೊಮ್ಮಕ್ಕಳು ಇತ್ಯಾದಿಗಳು ಯಾವುದೋ ಒಂದು ತಮ್ಮ ನೌಕರಿ ಅದು ಇದು ಇದರಲ್ಲಿ ಬ್ಯುಸಿಯಾಗಿದ್ದಾರೆ. ಅವರನ್ನು ಕ್ರಮವಾಗಿ ಕರ್ಕೊಂಡು ಬನ್ನಿ. ಯಾಕೆ
ನಮ್ಮಲ್ಲಿರ್ತಕ್ಕಂಥ ಧರ್ಮ ಪ್ರಸಾರ ಕಡಿಮೆ ಆಗಬಾರ್ದು, ಧಾರ್ಮಿಕ ಜಾಗೃತಿ ಆಗಬೇಕು. ಆಯಾ ಏರಿಯಲ್ಲಿರ್ತಕ್ಕಂಥ ಮಾಧ್ವರು ಒಂದು ಕಡೆಯಲ್ಲಿ ವಾರಕ್ಕೆ ಒಂದು ಸಲ ಸೇರಬೇಕು. ನಮ್ಮ ತತ್ವದ ಬಗ್ಗೆ, ನಮ್ಮ ಇದರ ಬಗ್ಗೆ ವಿಚಾರವನ್ನು ಮಾಡಬೇಕು. ಇದು ಅತ್ಯಂತ ಅನಿವಾರ್ಯವಾಗಿರ್ತಕ್ಕಂಥ ಸಂದರ್ಭ. ಈ ಒಂದು ಸುಮಾರು 1980ರಿಂದ ಬೋರಿವಲಿಯಲ್ಲಿ, ಅದಕ್ಕಿಂತಲೂ ಮೊದಲು 1972ರಿಂದ ಗೋರೆಗಾಂವದಲ್ಲಿ ನಡೆದಿರ್ತಕ್ಕಂಥ ಏನು ನಮ್ಮ ಆನಂದ ವಿಹಾರ ವಿದ್ಯಾಲಯ, ಇದರಿಂದ ಆಗ್ತಕ್ಕಂಥ ಧರ್ಮ ಪ್ರಚಾರ, ಧರ್ಮ ಪ್ರಸಾರ, ಜನರಲ್ಲಿ ಒಂದು ಜಾಗೃತಿ, ಇದು ಮುಂದುವರಿಯಬೇಕು. ಹೊಸ ಜನ್ರೇಷನ್ನವರು ತಯಾರಾಗಬೇಕು. ಆಯ್ತಪ್ಪ, ಇತ್ತು ಹಿಂದಕ್ಕೆ ನಾವು ಹೋಗ್ತಾ ಇದ್ದು, ಈಗೇನಿಲ್ಲ ಅಂತ ಅನ್ನುವ ಒಂದು ಭಾವನೆ ಬರಬಾರ್ದು. ಅನ್ನೋ ಉದ್ದೇಶಕ್ಕೋಸ್ಕರ ನಮ್ಮ ಬೋರಿವಲಿಯ ಮನೆಯನ್ನು ಅದಕ್ಕೋಸ್ಕರವೇ ಮೀಸಲಾಗಿಟ್ಟಿದ್ದೇವೆ, ಈ ಕಾರ್ಯಕ್ರಮಗೋಸ್ಕರವೇ. ಆದ್ದರಿಂದಾಗಿ ತಪ್ಪದೆ ಆ ಕೇಂದ್ರದ ಸಂದರ್ಭವನ್ನು ಎಲ್ಲರೂ ಲಾಭ ತೆಗೆದುಕೊಳ್ಳಿ. ವಾರಕ್ಕೆ 1-2 ತಾಸು ಸಮಯವನ್ನು ತೆಗೆಯೋದಕ್ಕೋಸ್ಕರ ಪ್ರಯತ್ನಿಸಿ. ನನಗೆ ಗೊತ್ತಿದೆ, ಕಷ್ಟ ಇದೆ, ಮನೆಯಲ್ಲಿ ಕೆಲಸ ಇರ್ತದೆ, ಜವಾಬ್ದಾರಿ ಇರ್ತದೆ. 2 ತಾಸು ಕಾರ್ಯಕ್ರಮ ವಹಿಸಬೇಕಾದ್ರೆ ನಿಮ್ಮ 4 ತಾಸು ಖರ್ಚಾಗ್ತದೆ, ನನಗೆ ಗೊತ್ತಿದೆ. ಆದರೆ ನಾವು ಎಲ್ಲರೂ ಒಂದು ಕಡೆ ಸೇರುವುದು ಬಹಳ ಅವಶ್ಯಕವಾಗಿದೆ. ಈ ಶ್ರೀನಿವಾಸ ಕಲ್ಯಾಣವನ್ನು ಸಾರ್ಥಕಗೊಳಿಸಿರ್ತಕ್ಕಂಥ ನಿಮ್ಮೆಲ್ಲರಿಗೂ ವಿಶೇಷವಾದ ರೀತಿಯಲ್ಲಿ ಪರಮಾತ್ಮ ಅನುಗ್ರಹ ಮಾಡಲಿ ಅಂಥೇಳಿ ನಾನು ಪ್ರಾರ್ಥಿಸ್ತೇನೆ. ಇನ್ನು ನರಸಿಂಹ ಜಯಂತಿಯ ಕಾರ್ಯಕ್ರಮ ನಮ್ಮಲ್ಲಿ ಇವತ್ತಿನ ದಿವಸ ಸಾಯಂಕಾಲ ನರಸಿಂಹದೇವರ ಆ ಪ್ರಾದುರ್ಭಾವದ ಸಂದರ್ಭ, ಆನಂತರ ಆ ವೇಳೆಯಲ್ಲಿ ನರಸಿಂಹದೇವರನ್ನು ತೊಟ್ಟೆಯಲ್ಲಿ ಕೂಡಿಸಿಕೊಂಡು ಅವರಿಗೆ ಪೂಜೆ ಪುನಸ್ಕಾರ, ಆನಂತರ ವಸಂತ ಪೂಜೆ ಅಂಗವಾಗಿ ಫಲಾಹಾರದ ವ್ಯವಸ್ಥೆಯನ್ನು ಕೂಡ ನಾವು ಇವತ್ತಿನ ದಿವಸ ಸಾಯಂಕಾಲ 6 ಗಂಟೆಯಿಂದ 8 ಗಂಟೆಯವರೆಗೂ ಈ ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ. ಯಾರಿಗೆ ಬರಲಿಕ್ಕೆ ಸಾಧ್ಯತೆ ಇದೆ ಪ್ರತಿಯೊಬ್ಬರು ಭಾಗವಹಿಸಬೇಕಾಗಿ ಭಿನ್ನ. ಇವತ್ತು ನಾನು ನರಸಿಂಹದೇವರು ಮಾಡಿದ ಅವರ ಆ ಒಂದು ಸ್ತುತಿಯ ಅರ್ಥವನ್ನು ಭಾಳ ಸುಂದರವಾಗಿದೆ, ಭಾಳ ಅರ್ಥಗರ್ಭಿತವಾಗಿದೆ. ನಿಜವಾಗಿಯೂ ದಿನಕ್ಕೆ 1 ಅಥವಾ 1 ಶ್ಲೋಕದ ವಿಸ್ತಾರ ಮಾಡಿದರೂ ಸಮಯ ಕಡಿಮೆ ಬೀಳ್ತದೆ. ಆದರೆ ಸಂಕ್ಷಿಪ್ತವಾದ ರೀತಿಯಲ್ಲಿ ಈ 1 ಗಂಟೆಯಲ್ಲಿ ಪೂರ್ತಿ ಸ್ತೋತ್ರದ ಅರ್ಥವನ್ನು ತಿಳಿಸಬೇಕು ಅಂತ ತಿಳ್ಕೊಂಡಂತೇಳಿ ಪರಮಾತ್ಮನ ಪ್ರೇರಣೆಯಾಗಿದೆ. ಅದಕ್ಕೋಸ್ಕರ ನಾನು ಇದನ್ನು ತಿಳಿಸ್ತಾ ಇದ್ದೇನೆ. ಸುಲಭೋ ಭಕ್ತಿಯುಕ್ತಾನಾಂ ದುರ್ದರ್ಶೋ ದುಷ್ಟಚೇತಸಾಂ ಅನನ್ಯಗತಿಕಾನಾಂಚ ಪ್ರಭು ಭಕ್ತೈಕವತ್ಸಲಃ. ಶ್ರೀಕೃಷ್ಣ ಶನಿಗೆ ಉಪದೇಶ ಮಾಡ್ತಾ ಇದ್ದ. ಶನಿ ಶ್ರೀಕೃಷ್ಣನ ಸನ್ನಿಧಾನಕ್ಕೆ ಬಂದು ನರಸಿಂಹದೇವರ ಸ್ತೋತ್ರವನ್ನು ಮಾಡ್ತಾನೆ. ಪರಮಾತ್ಮ ಹೇಗಿದ್ದಾನೆ? ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ, ಭಕ್ತಿಯುಕ್ತಾನಾಂ ಸುಲಭ. ಸುಲಭನೋ ಹರಿ ತನ್ನವರಿಗೆ ಅಂತ ದಾಸರಾಯರು ಹೇಳಿದಂತೆ ನಾವು ಭಕ್ತಿ ಮಾಡ್ತಾ ಇದ್ದರೆ ದೇವರು ಕರೆದಾಗ ಬರ್ತಾನೆ. ಬಾಪ ಅಂತಿಕೊಂಡಂತೆ ಬರ್ತಾನೆ, ಕೂತ್ಕೊಳ್ಳಪ್ಪ ಅಂದ್ರೆ ಕೂತ್ಕೊಳ್ತಾನೆ. ಅರ್ಘ್ಯ ಪಾದ್ಯಾದಿಗಳನ್ನು ಸ್ವೀಕರಿಸುವಂಥದ್ದು ಸ್ವೀಕರಿಸ್ತಾನೆ. ಪರಮಾತ್ಮ ಎಲ್ಲ ರೀತಿಯಿಂದಲೂ ನಮ್ಮ ಮೇಲೆ ವಿಶೇಷವಾದ ಅನುಗ್ರಹವನ್ನು ಮಾಡ್ತಾನೆ. ಆದ್ದರಿಂದ ಸುಲಭೋ ಭಕ್ತಿಯುಕ್ತಾನ, ಭಕ್ತಿಯಿಂದ ಯುಕ್ತರಾಗಿರ್ತಕ್ಕಂಥ ಎಲ್ಲರಿಗೂ ಪರಮಾತ್ಮ ಸುಲಭ. ಈ ಸುಲಭ ಅಂತಂದರೆ ಏನು?
ಭಾಳ ಈಸಿಯಾಗಿ ಅನ್ನೋ ಅರ್ಥದಲ್ಲಿ ಸುಲಭ ಶಬ್ದ ಇಲ್ಲ. ಸು ಅತ್ಯಂತ ಮಂಗಲಕರವಾದ ಸುಖಕರವಾದ ಲಾಭವನ್ನು ಮಾಡಿಕೊಡ್ತಾನೆ, ಆದ್ದರಿಂದ ಅವನು ಸುಲಭ. ಪರಮಾತ್ಮ ಸುಲಭನೋ ಹರಿ ತನ್ನವರಿಗೆ ಅಂತ ತಿಳ್ಕೊಂಡಂತಂದ್ರೆ ಏನು? ತನ್ನ ಭಕ್ತರ ಏನು ಲಾಭ ಆಗಬೇಕು, ಮುಖ್ಯವಾದ ಲಾಭ ಮೋಕ್ಷ. ಅದಕ್ಕೋಸ್ಕರ ಎಲ್ಲ ರೀತಿಯಾದ ಅನುಕೂಲತೆಯನ್ನು ಪರಮಾತ್ಮ ಮಾಡಿಕೊಡ್ತಾನೆ. ಆದ್ದರಿಂದಾಗಿ ಭಕ್ತಿಯುಕ್ತರಿಗೆ ಪರಮಾತ್ಮ ಲಾಭಕರನಾಗಿದ್ದಾನೆ, ಉಪಕಾರಕನಾಗಿದ್ದಾನೆ. ದುರ್ದರ್ಶೋ ದುಷ್ಟಚೇತಸಾಂ, ದೇವರನ್ನು ಒಪ್ಪದ, ದೇವರನ್ನು ಶಾಸ್ತ್ರವನ್ನು ನಿಂದಿಸುವ, ಶಾಸ್ತ್ರದ ವಿಷಯದಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ತಿರಸ್ಕಾರವನ್ನು ತಾಳಿದ ಜನರಿಗೋಸ್ಕರ ಪರಮಾತ್ಮ ದುರ್ದರ್ಶ, ಅವರಿಗೆ ಲಾಭ ಉಂಟು ಮಾಡೋದಂತೂ ದೂರ ಉಳಿತು, ಅವ್ರ ಕಣ್ಣಿಗೂ ಬೀಳೋದಿಲ್ಲ ಪರಮಾತ್ಮ. ದೇವರು ಎದುರಿಗೆ ಬಂದರೂ ಕೂಡ ಅವರು ದೇವರು ಅಂತ ತಿಳ್ಕೊಳ್ಳೋದಿಲ್ಲ. ಇನ್ನು ಅನಾಥರಿಗೆ ಅನನ್ಯಗತಿಕಾನಾಂಚ, ಅನಾಥರಿಗೆ ಸನಾತನಾದಂಥ ಪರಮಾತ್ಮ. ನಾವು ಯಾರೂ ಅನಾಥರಲ್ಲ. ಅಯ್ಯೋ ಅಮ್ಮ ಹೋದ್ಲು, ಅಪ್ಪ ಹೋದರು, ಎಲ್ಲ ಗಂಡ ಹೋದಾಗ ಹೆಂಡತಿ ಹೋದ್ಲು, ಮಕ್ಕಳು ದೂರ ಆದರು, ಏನು ಚಿಂತೆ ಮಾಡಬೇಡಿ. ಯಾರು ಹೋದವರು 4-5 ಜನ ಇರ್ಬೋದು ಅಷ್ಟೆ. ಆದರೆ ನಮ್ಮ ಜೊತೆಯಲ್ಲಿರ್ತಕ್ಕಂಥ ಜನರು 36,000 ದಂಪತಿಗಳು ನಮ್ಮ ಜೊತೆಯಲ್ಲಿ ಯಾವಾಗಲೂ ಇದ್ದಾರೆ. 24 ತತ್ವಾಭಿಮಾನಿ ದೇವತೆಗಳು ನಮ್ಮ ಜೊತೆಯಲ್ಲಿದ್ದಾರೆ. ಅನಂತ ರೂಪದಿಂದ ಬಿಂಬರೂಪಿಯಾಗಿ ಪರಮಾತ್ಮ ನಮ್ಮ ಹೃದಯ ಮಂದಲಿದ್ದಾನೆ. ನಾವೇಕೆ ಅನಾಥರು? ನಾವು ಅನಾಥರು ಅಂತ ಯಾಕೆ ತಿಳ್ಕೊಳ್ಬೇಕು? ಅಯ್ಯೋ ಪರ್ವತ ಆಕಾಶ ತಲೆ ಮೇಲೆ ಬಿದ್ದುಬಿಟ್ಟಿದೆ, ಏನು ಮಾಡಬೇಕು? ಏನು ಅವಶ್ಯಕತೆ ಇಲ್ಲ. ದೇವರನ್ನು ನಂಬೋಣ, ದೇವರಲ್ಲಿ ವಿಶ್ವಾಸ ಇಡೋಣ, ಮುನ್ನಡೆಯೋಣ, ಮುಂದನೆ ಹೆಜ್ಜೆಯನ್ನು ಇಡೋಣ. ಅನನ್ಯಗತಿಕಾನಾಂಸ ಸಹ ಪ್ರಭು, ಗತಿವಿಹೀನರಾದ ಆಶ್ರಯಹೀನರಾದ ಅನಾಥರಿಗೆ ಪರಮಾತ್ಮ ಆಶ್ರಯದಾತನಾಗಿದ್ದಾನೆ. ಸ್ವಾಮಿಯಾಗಿ ನಿಂತುಕೊಂಡು ಅವರ ಯೋಗಕ್ಷೇಮವನ್ನು ನೋಡಿಕೊಳ್ತಾನೆ. ಶನೇಶ್ವರ, ಆ ಭಗವಂತನನ್ನು ಸ್ತೋತ್ರ ಮಾಡು. ಭಕ್ತೈಕ ವತ್ಸಲ, ಪರಮಾತ್ಮ ತನ್ನ ಭಕ್ತನ ಮೇಲೆ ಬಹಳ ವಿಶೇಷವಾದಂಥ ರೀತಿಯಲ್ಲಿ ಕರುಣೆ ವಾತ್ಸಲ್ಯವನ್ನು ತೋರಿಸ್ತಾನೆ. ತನ್ನ ಭಕ್ತರಿಗೋಸ್ಕರ ಓಡಿ ಬರ್ತಾನೆ. ತನ್ನ ಭಕ್ತರಿಗೋಸ್ಕರ ಪರಮಾತ್ಮ ಯಾವಾಗಲೂ ಸಿದ್ಧನಾಗಿರ್ತಾನೆ. ಕರೆದ ಆ ಗಜರಾಜನಿಗೋಸ್ಕರ, ಆ ದ್ರೌಪದಿಗೋಸ್ಕರ, ಆ ಶಬರಿಗೋಸ್ಕರ ಪರಮಾತ್ಮ ತಾನಾಗೇ ಓಡಿ ಅವರ ಹತ್ರ ಬರ್ತಾನೆ. ಇಲ್ಲ, ಸುಧಾಮ ಅರ್ಜುನರಂತೆ ತನ್ನ ಹತ್ರ ಕರೆಸಿಕೊಳ್ತಾನೆ. ಇಂಥ ರೀತಿಯಾಗಿರ್ತಕ್ಕಂಥ ಉಪಕಾರಕನಾಗಿರ್ತಕ್ಕಂಥವನು ಶ್ರೀಹರಿ. ಆದ್ದರಿಂದಾಗಿ ಅನನ್ಯಗತಿಕಾನಾಂ ಭಕ್ತೈಕ ವತ್ಸಲ, ಭಕ್ತರಿಗೆ ಬಹಳ ಏಕ ಅಂದರೆ ಮುಖ್ಯವಾದಂತಹ ಪ್ರೀತಿಯನ್ನು ಮಾಡ್ತಕ್ಕಂಥ ವ್ಯಕ್ತಿ. ಭಕ್ತರು ಅಂತಂದರೆ ಪರಮಾತ್ಮನ ಮಕ್ಕಳು, ಪರಮಾತ್ಮನ ಹಸುಗೂಸುಗಳು. ಹಸುಗೂಸರ ಮೇಲೆ ಹೇಗೆ ತಾಯಿ ವಾತ್ಸಲ್ಯ ತೋರಿಸ್ಬೇಕು, ಅದೇ ರೀತಿಯಾಗಿ ಪರಮಾತ್ಮ ನಮ್ಮ ಮೇಲೆ ವಾತ್ಸಲ್ಯವನ್ನು ತೋರಿಸ್ತಾನೆ. ಇಂತಹ ಭಗವಂತನ ಮಹಿಮೆಯನ್ನು ತಿಳಿದ ಶನೈಶ್ಚರ, ಶನಿದೇವರು ಅಶೇಷ ಲೋಕ ಕಿರೀಟ ನೀರಾಜಿತ ಪಾದಪದ್ಮಂ ಸಾಷ್ಟಾಂಗಂ ಪ್ರಣಮ್ಯ ಸಕಲ ರಮಾಬ್ರಹ್ಮಾದಿ ದೇವತೆಗಳು ಅಹಮಹಮೇಕೆಯಿಂದ ಪರಮಾತ್ಮನ ಪಾದಕ್ಕೆ ಕಿರೀಟವನ್ನು ಇಟ್ಟು ಕಣ್ತುಂಬ ಆ ಪರಮಾತ್ಮನನ್ನು ನೋಡಿದಾಗ ಅವರು ಪುನಃ ಪುನಃ ನೋಡ್ತಾ ಇರ್ತಾರಂತೆ.
ಪರಮಾತ್ಮನ ಈ ಷೋಡಶ ಬಾಹು, ಈ 8 ಕೈಯಲ್ಲಿರ್ತಕ್ಕಂತಹ ಆಯುಧಗಳನ್ನು, ಆನಂತರ ಆ ನರಸಿಂಹ ಮುಖವನ್ನು, ಆ ಕಿರೀಟವನ್ನು, ಆನಂತರ ಈ ಕಡೆಯಲ್ಲಿ ಭುಜದಲ್ಲಿದ್ದಿರತಕ್ಕಂತಹದ್ದನ್ನು, ಆನಂತರ ಪರಮಾತ್ಮನ ಎಡಪಾದವನ್ನು, ಪರಮಾತ್ಮನ ಬಲಪಾದವನ್ನು, ಮತ್ತೆ ಪುನಃ ಈ ಕಡೆ ಕೈಯನ್ನು ಹೀಗೆ ನೋಡ್ತಾ ಇದ್ದರೆ ನಮ್ಮ ಕಣ್ಣು ಅಂತಕ್ಕಂತಹ ನೀಲಾಂಜನದಿಂದ ಪರಮಾತ್ಮನ ಆರತಿ ಆಗ್ತಾ ಇರ್ತಾರೆ. ಆರತಿ ಇಲ್ಲ, ಇವತ್ತಿದು ಇಲ್ಲ. ಕಣ್ಣಿನಿಂದಲೇ ಪರಮಾತ್ಮನ ನೋಡ್ತಾ ಆರತಿ ಮಾಡಿ. ಇಂದಿರ ಅಪಾಂಗ ನೀರಾಜಿತಂ ಅಂತ ತಿಳ್ಕೊಂಡಂತೇಳಿ ದ್ವಾದಶ ಸ್ತೋತ್ರದಲ್ಲಿ ಲಕ್ಷ್ಮೀದೇವಿ ತನ್ನ ಕಣ್ಣಿನಿಂದ ಪರಮಾತ್ಮನನ್ನು ಯಾವಾಗಲೂ ಆರತಿ ಮಾಡ್ತಾ ಇರ್ತಾಳೆ. ತನ್ನ ಕುಡಿನೋಟದಿಂದ ಅಪಾಂಗ ನೀರಾಜಿತಂ, ಪರಮಾತ್ಮನನ್ನು ಅಲ್ಲಿ ಇಲ್ಲಿ ನೋಡ್ತಾ ನೋಡ್ತಾ ಹೀಗೆ ಕಣ್ಣು ತಿರುಗಿಸ್ತಾ ಇದ್ದರೆ ಅದೇ ನೀಲಾಂಜನ, ಅದೇ ಆರತಿ. ಇಂತಹ ಆರತಿಯನ್ನು ಮಾಡ್ತಕ್ಕಂತಹ ನೃಸಿಂಹದೇವಂ ಪ್ರಣಮ್ಯ, ನೃಸಿಂಹದೇವರ ಹತ್ರ ಬಂದು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ, ತತ್ರ ಶನೈಶ್ಚರ, ಶನಿದೇವರು ಸ್ತುತಿಂ ಚಕಾರ, ಈ ಸ್ತೋತ್ರವನ್ನು ಮಾಡಿದ್ದಾರೆ. ಅಮಲಚಿತ್ತ ವೃತ್ತಿ, ಏನು ಟೆನ್ಷನ್ದೊಳಗೆ ಸ್ತೋತ್ರ ಮಾಡಿದ್ದಾನೆ, ಗಾಬರಿಯಾಗಿ ಸ್ತೋತ್ರ ಮಾಡಿದ್ದಾನೆ, ಅಥವಾ ಏನೋ ಮಾಡಬೇಕು ಅಂತ ಮಾಡಿದ್ದಾನಿಲ್ಲ. ಅಮಲಚಿತ್ತ ವೃತ್ತಿ, ತನ್ನ ಸಕಲ ಇಂದ್ರಿಯಗಳನ್ನು, ಮನಸ್ಸನ್ನು, ಮನಸ್ಸಿನ ಪ್ರವೃತ್ತಿಗಳನ್ನು, ಬುದ್ಧಿಯನ್ನು ಎಲ್ಲವನ್ನೂ ಪರಮಾತ್ಮನಲ್ಲಿ ಏಕಾಗ್ರಗೊಳಿಸಿ, ಅದರಿಂದ ಎಲ್ಲ ಇಂದ್ರಿಯಗಳನ್ನು ಪವಿತ್ರಗೊಳಿಸಿ, ಪವಿತ್ರವಾದ ಇಂದ್ರಿಯ ಉಳ್ಳವನಾಗಿ, ಪವಿತ್ರವಾದ ಮನಸ್ಸು ಬುದ್ಧಿ ಉಳ್ಳವನಾಗಿ ಪರಮಾತ್ಮನನ್ನು ಕುರಿತು ಸ್ತೋತ್ರ ಮಾಡ್ತಾನೆ. ಶನಿ ಮಾಡಿದ ಸ್ತೋತ್ರ ಈ ರೀತಿಯಾಗಿದೆ. ಯತ್ಪಾದ ಪಂಕಜರಜ ಪರಮಾದರೇಣ, ಪರಮಾತ್ಮನ ನರಸಿಂಹದೇವರ ಪ್ರತಿಮೆ ಇಟ್ಕೊಂಡಿರ್ತೇವೆ, ನರಸಿಂಹದೇವರ ಫೋಟೋ ಇಟ್ಕೊಂಡಿರ್ತೇವೆ. ದಿನಾಲು ಸ್ನಾನ ಮಾಡಿ ಆ ಫೋಟೋ ಒರೆಸೋಣ. ಆ ಪ್ರತಿಮೆಯನ್ನು ತೆಗೆದರೆ ಅಲ್ಲಿರ್ತಕ್ಕಂಥ ಧೂಳು, ಆ ಪಾದ ಧೂಳು ತಲೆಯಲ್ಲೇ ಧಾರಣ ಮಾಡಿ. ಯತ್ಪಾದ ಪಂಕಜ ರಜ, ಪರಮಾತ್ಮನ ಪಾದಕಮಲದ ಧೂಳನ್ನು ಪರಮಾದರೇಣ, ಅತ್ಯಂತ ಆದರದಿಂದ ತನ್ನ ಹಣೆ ಮೇಲೆ, ತನ್ನ ತಲೆ ಮೇಲೆ ಯಾವನು ಧಾರಣ ಮಾಡ್ತಾನೆ, ಸಕಲ ಕಲ್ಮಶ ರಾಶಿ ನಾಶ. ಕಲ್ಮಶ ಅಂದರೆ ಪಾಪಗಳು. ನಮ್ಮ ಪಾಪಗಳು ಎಷ್ಟಿವೆ? ರಾಶಿಗಟ್ಟಲೆ ಇವೆ. ನಾವು ಪುಣ್ಯಕರ್ಮ ಮಾಡದೇ ಇದ್ದರೂ ಕೂಡ ಹೊಸವಾದ ಪುಣ್ಯದ ಗಳಿಸುವ ಬದಲಾಗಿ ದಿನಾಲು ತಪ್ಪದೆ ಅನೇಕ ಪಾಪಗಳನ್ನು ತಪ್ಪದೇ ಮಾಡ್ತೇವೆ. ಅದಕ್ಕೆ ಭಾಗವತ ಹೇಳಿಬಿಡ್ತು, ಎಷ್ಟು ಪಾಪ ಮಾಡ್ತೀರಿ? ಒಂದು ದಿವಸಕ್ಕೆ 10 ಜನ್ಮ ಬರುವಷ್ಟು ಪಾಪ ಮಾಡ್ತೀರಿ ಅಂತ. ಆ ಪಾಪದ ರಾಶಿ ಬೆಳೀತಾ ಹೋಗ್ತದೆ. ಅದನ್ನು ಭೋಗಿಸಿ ತೀರಿಸ್ಲಿಕ್ಕಾಗೋದಿಲ್ಲ. ಯಾಕೆ? ಅದಕ್ಕೋಸ್ಕರ ಜನ್ಮ, ಮತ್ತೆ ಪ್ರತಿ 10 ಜನ್ಮ ಬರುವಷ್ಟು ಪ್ರತಿದಿನವೂ ಪಾಪ. ಆ ಪಾಪದ ರಾಶಿ ನಾಶವಾಗಬೇಕಾಗಿದ್ದರೆ ಪರಮಾತ್ಮನ ಪಾದಧೂಳಿಯನ್ನು ಭಕ್ತಿ ಶ್ರದ್ಧೆಯಿಂದ ನಾವು ಧಾರಣ ಮಾಡ್ತಾ ಇದ್ದರೆ, ನರಸಿಂಹ 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 ಅಂಥೇಳಿ ಪಾದಧೂಳಿಯನ್ನು ಧಾರಣ ಮಾಡಿದರೆ ನಮ್ಮ ಪಾಪದ ಆ ಸಂಪೂರ್ಣವಾದ ರಾಶಿ ಸುಟ್ಟು ಬೂದಿಯಾಗಿಬಿಡ್ತದೆ. ಆಗ ಮನಸ್ಸು ಶುದ್ಧವಾಗ್ತದೆ, ಬುದ್ಧಿ ಶುದ್ಧವಾಗ್ತದೆ. ಆಗ ನಾವು ಪರಮಾತ್ಮನ ಬಗ್ಗೆ ತಿಳಿದುಕೊಳ್ಬೇಕು, ಪರಮಾತ್ಮನ ಸ್ತೋತ್ರ ಮಾಡಬೇಕು, ಪರಮಾತ್ಮನನ್ನು ಸ್ತುತಿಸಬೇಕು ಅಂತನ್ನುವ ಬುದ್ಧಿ ನಮ್ಮಲ್ಲಿ ಹುಟ್ಟುತ್ತದೆ. ಸಂಸೇವಿತಂ ಸಕಲ ಕಲ್ಮಷ ರಾಶಿನಾಶಂ ಕಲ್ಯಾಣ ಕಾರಣಮಶೇಷ ನಿಜಾನುಗಾನಾಂ.
ಆಗ ನಾವು ಪರಮಾತ್ಮನ ಭಕ್ತರಾಗ್ತೇವೆ. ಭಕ್ತರಾದ ಕ್ಷಣಕ್ಕೇನೆ ಪರಮಾತ್ಮ ಏನು ಮಾಡ್ತಾನೆ, ನಮ್ಮ ಕಲ್ಯಾಣಕ್ಕೆ ಬೇಕಾದ ಎಲ್ಲ ಅನುಕೂಲತೆಯನ್ನು ಮಾಡಿಕೊಡ್ತಾನೆ. ಒಬ್ರು ಯಾರೋ ಬಂದರು, ಒಳ್ಳೆ ಆಸ್ತಿಕರೇ. ಅವ್ರ ಮನಸ್ಸಲ್ಲಿ ಸಂಶಯ, ಆಚಾರ್ಯ ಸುಮಾರು 20-25 ವರ್ಷ ಆಯಿತು ನಾನು ದೇವ್ರ ಪೂಜೆ ಮಾಡ್ತಾ ಇದ್ದೇನೆ. ದೇವರ ಪೂಜೆ ಮಾಡ್ತಾ ಇರ್ತದ್ರಿಂದ ಅದರ ಫಲ ಪರಮಾತ್ಮ ನನಗೆ ಏನು ಕೊಟ್ಟಿದ್ದಾನೆ ಅಂತ ನಾನು ಗುರುತಿಸೋದು ಹೇಗೆ? ನಾನು ಮಾಡಿದ್ದಕ್ಕೆ ಪರಮಾತ್ಮ ಫಲ ಕೊಟ್ಟಿದ್ದಾನೆ ಅಂತ ತಿಳ್ಕೊಂಡಂತೇಳಿ ನಾನು ತಿಳಿದುಕೊಳ್ಳೋದು ಹೇಗೆ? ನಾನು ಅವರಿಗೆ ಪ್ರಶ್ನೆ ಮಾಡಿದೆ, ನಿಮಗೆ ಎಷ್ಟು ವಯಸ್ಸು? ಈಗ 60. ಸರಿ, 60 ವರ್ಷ ಆಯುಷ್ಯ ಯಾವ ಅಂಗಡಿಯಿಂದ ತೆಗೆದುಕೊಂಡು ಬಂದ್ರಿ? ಇಲ್ಲ, ಎಲ್ಲಿಂದ ತರಲಿಲ್ಲ. ಕಣ್ಣು ಕಾಣಿಸ್ತದೆಯಾ? ಕಾಣಿಸ್ತಾ ಇದೆ. ಕಿವಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಆಚಾರ್ಯ. ಉಂಡದ್ದು ಜೀರ್ಣ ಆಗ್ತಾ ಇದೆ ಅಲ್ಲ? ಆಗ್ತಾ ಇದೆ. ಕೆಲಸ ಮಾಡಲು ಕೈಯಲ್ಲಿ ಶಕ್ತಿ ಇದೆಯಲ್ಲ? ಇದೆ. ಕಾಲಲ್ಲೇ ನಡೆದಾಡುವ ಶಕ್ತಿ ಇದೆಯಲ್ಲ? ಇದೆ. ಇರಲಿಕ್ಕೆ ಮನೆ ಇದೆಯಲ್ಲ? ಇದೆ. ಮೈ ತುಂಬ ಬಟ್ಟೆ ಇವೆಲ್ಲ ಇವೆ. ಹೆಂಡತಿ ಮಕ್ಕಳು ಚೆನ್ನಾಗಿದ್ದಾರೆ, ಅನುಕೂಲಕರರಾಗಿದ್ದಾರೆ. ನಾನು ಹೇಳಿದೆ, ನೀವು ಮಾಡತಕ್ಕಂತಹ ಪುಣ್ಯ ನಿಮ್ಮನ್ನು ಈ ರೀತಿಯಾಗಿ ಸುಖವಾಗಿರ್ತದೆ. ಇಲ್ಲದೆ ದಿನಕ್ಕೊಂದು ಪ್ರಾಬ್ಲಮ್. ಯಾಕೆ? ನಾವು ಪರಮಾತ್ಮನನ್ನು ಸರಿಯಾಗಿ ಆರಾಧನೆ ಮಾಡಿಲ್ಲ, ಅದಕ್ಕೋಸ್ಕರ ಪ್ರಾಬ್ಲಮ್. ಅನೇಕ ಈ ಜನ್ಮ ಅಂತಲ್ಲ, ಅನೇಕ ಹಿಂದಿನ ಜನ್ಮದ್ದು ಕೂಡ ನಾವು ಕೆಟ್ಟ ತಪ್ಪು ಕೆಲಸ ಮಾಡಿರ್ಬೋದು. ಹಾಗಾದರೆ ಇದೇ ಕಲ್ಯಾಣ ಏನ್ರಿ? ಅದು ಇದೇ ಕಲ್ಯಾಣ ಅಲ್ಲ. ಇದು ಸಾಮಾನ್ಯ ಕಲ್ಯಾಣ. ಈ ಕಲ್ಯಾಣ ಅಂತಕೊಂಡಂತಂದ್ರೆ ಏನು? ಸಂಸ್ಕೃತದಲ್ಲಿ ಕಲ ಆನಂದ ಮುದ್ದಿಷ್ಟಂ. ಕಲ ಅಂದರೆ ಆನಂದ ಅಂತ ಅರ್ಥ. ಮೋಕ್ಷಾನಂದ. ಆ ಮೋಕ್ಷಾನಂದದ ಪ್ರತಿ ಅಣ ಕಲ ಅಣ ಕಲ್ಯಾಣ, ಅಥವಾ ಕಲ ಯಾತಿ ಅಣತಿ ಕಲ್ಯಾಣ. ನಮ್ಮ ಮೋಕ್ಷಾನಂದವನ್ನು ಕುರಿತು ಹೋಗುವುದಕ್ಕೋಸ್ಕರ ಪ್ರೇರಣೆಯನ್ನು ಮಾಡುತ್ತಾ ಪರಮಾತ್ಮ ಏನು ಸಾಧನೆಗಳನ್ನು ಕೊಡ್ತಾನಲ್ಲ, ಇದೇ ಅವನು ಕೊಟ್ಟ ನಾವು ಮಾಡಿದ ಪುಣ್ಯದ ಫಲಗಳು. ಭಗವಂತನಿಗೆ ನಾವು ಸಾಮಾನ್ಯ ಜನ ಕೇಳ್ಕೊಳ್ತೇವೆ, ಇಲ್ಲ ಪರಮಾತ್ಮ ನನಗೆ ಪರೀಕ್ಷೆಯಲ್ಲಿ ಒಳ್ಳೆ ಮಾರ್ಕ್ಸ್ ಕೊಡು ಅಂತೇಳಿ ಕೇಳಿದಾಗ ಪರಮಾತ್ಮ ಏನಪ್ಪ, ಓದ್ರು ಬೇಕಾದ್ರೆ ಬಿಟ್ಬಿಡು, ರಿಸಲ್ಟ್ ಎಂದು ಅರ್ಥದ ಆವಾಗ ಕಂಪ್ಯೂಟರ್ನಲ್ಲಿ ಹೋಗಿ ನಿನ್ನ ಹೆಸರಿನಲ್ಲಿ ಹೆಚ್ಚಿಗೆ ಮಾರ್ಕ್ಸ್ ಹಾಕಿ ನಿನಗೆ ಪಾಸ್ ಮಾಡಿ ಅಥವಾ ಡಿಸ್ಟಿಂಕ್ಷನ್ನಲ್ಲಿ ಫಸ್ಟ್ ರ್ಯಾಂಕ್ ತಂದು ಕೊಡ್ತೇನೆ ಅಂತೇಳಿ ಪರಮಾತ್ಮ ಮಾಡ್ತಾನೆಯಾ? ಇಲ್ಲ. ಪರಮಾತ್ಮ ಫಲ ಕೊಡುವ ರೀತಿ ಹಾಗಿಲ್ಲ. ಪರಮಾತ್ಮ ಫಲ ಕೊಡುವ ರೀತಿ ಆ ಏನು ಪಾಸಾದ ಆನಂದ ಸಿಗಬೇಕಾಗಿದೆಯಲ್ಲ, ಅದಕ್ಕೆ ಬೇಕಾದ ಸಾಧನ ಏನು? ಒಳ್ಳೆ ಬುದ್ಧಿಮತ್ತೆ, ಅದ್ರ ಜೊತೆಗೆ ಕಠೋರ ಪರಿಶ್ರಮ ಮಾಡ್ತಕ್ಕಂಥ ಸಾಮರ್ಥ್ಯ, ಅದರ ಜೊತೆಗೆ ಆರೋಗ್ಯ, ಅದ್ರ ಜೊತೆ ಒಳ್ಳೆಯ ಶಿಕ್ಷಕರು, ಇವೆಲ್ಲ ಕಾರಣಗಳನ್ನು ತಂದುಕೊಡ್ತಾನೆ. ಈ ಕಾರಣಗಳು
ಬಂದು ಆನಂತರ ಅದನ್ನು ಸರಿಯಾಗಿ ಉಪಯೋಗಿಸುವ ಪ್ರೇರಣೆ ಮಾಡ್ತಾನೆ. ಆ ಕಾರಣದಿಂದ ಏನು ಕಾರ್ಯೋತ್ಪತ್ತಿ ಆಗ್ತದೆ, ಅದೇ ಪರಮಾತ್ಮ ಕೊಡ್ತಕ್ಕಂತಹ ಫಲ. ಪರಮಾತ್ಮ ನನಗೆ ಊಟಕ್ಕೆ ಕಡಿಮೆ ಬೀಳಬಾರದು ಅಂತ ತಿಳ್ಕೊಂಡಂತಂದರೆ ನಿಮಗೆ ನಿಮ್ಮ ಹಣ ಬರುವಂತೆ ನಿಮಗೆ ಆರೋಗ್ಯ ಗಳಿಸುವಂಥ ಆರೋಗ್ಯ ಕೊಡ್ತಾನೆ, ಒಳ್ಳೆ ಸಾಮಾನು ತರುವಂತೆ ಪ್ರೇರಣೆ ಮಾಡ್ತಾನೆ, ಒಳ್ಳೆ ಅಡುಗೆ ಮಾಡಿ ಹೇಳ್ತಕ್ಕಂಥ ಹೆಂಡತಿನ ಕೊಡ್ತಾನೆ, ಆ ನಂತರ ಅದಕ್ಕೆ ಬೇಕಾಗಿರ್ತಕ್ಕಂಥ ಆರೋಗ್ಯ ಹಸಿವೆ ತಂದು ಕೊಡ್ತಾನೆ, ಊಟದ ಆನಂದ ಕೊಡ್ತಾನೆ. ಅಂದರೆ ಪರಮಾತ್ಮ ವಸ್ತುವನ್ನು ಕೊಡೋದಿಲ್ಲ. ಪರಮಾತ್ಮ ವಸ್ತುವನ್ನು ಸಂಪಾದನೆ ಮಾಡುವ ಕಾರಣಗಳನ್ನು ಕೊಡ್ತಾನೆ. ಇದು ಕೊನೆಯವರೆಗೂ ಉಪಯೋಗಕ್ಕೆ ಬರ್ತದೆ. ಒಂದು ವೇಳೆ ಪರಮಾತ್ಮ ನಾವು ಪ್ರಯತ್ನ ಮಾಡದೆ ನಾನು ನೆನೆಸಿದ್ದೀರಿ ಪುಕ್ಕಟೆಯಾಗಿ ಊಟ ಸಿಗ್ತದೆ, ನಾನು ನೆನೆಸಿದ್ದೀರಿ ಪುಕ್ಕಟೆಯಾಗಿ ಬಸ್ನಲ್ಲಿ ಟ್ರಾವೆಲ್ ಮಾಡಲಿಕ್ಕೆ ಸಿಗ್ತದೆ, ನನ್ನನ್ನು ನೆನೆಸಿದ್ದೀರಿ ಪುಕ್ಕಟೆಯಾಗಿ ವಿಮಾನದಲ್ಲಿ ತಿರುಗಾಡ್ಬೋದು, ಈ ರೀತಿ ಫಲವನ್ನು ದೇವರು ಕೊಟ್ಟರೆ ನಾಳೆ ಯಾರು ಪ್ರಯತ್ನ ಮಾಡ್ತಾರೆ? ಎಲ್ಲ ಸಂಪೂರ್ಣ ಜಗತ್ತು ಆಲಸ್ಯದಿಂದ ಒಳಗಾಗಿ ತಮೋಗುಣಕ್ಕೊಳಗೆ ನಷ್ಟವಾಗಿ ಹೋಗ್ತದೆ. ಪರಮಾತ್ಮ ಹಸಿವಾದಾಗ ಊಟ ಕೊಡುವುದಿಲ್ಲ, ಊಟವನ್ನು ತಯಾರು ಮಾಡಬೇಕಾಗಿರ್ತಕ್ಕಂಥ ಎಲ್ಲ ಅನುಕೂಲತೆಯನ್ನು ಕೊಟ್ಟು ನಿಮ್ಮ ಕಡೆಯಿಂದ ಊಟ ತಯಾರು ಮಾಡಿಸಿ ಅದನ್ನು ನಿಮಗೆ ತಿನ್ನಿಸ್ತಾನೆ. ಯಾವುದೋ ಇಂಗ್ಲೀಷ್ನಲ್ಲಿ ಒಂದು ಪ್ರೊವರ್ಬ್ ಇದೆ, ಹಸಿವೆಯಾದಾಗ, ಯಾರಿಗೆ ಮಾಂಸಾಹಾರಿಗಳಿದ್ದಾರೆ ಅವರಿಗೆ ಹಸಿವೆಯಾದಾಗ ಅವರಿಗೆ ಮೀನನ್ನು ತಂದು ಕೊಡುವ ಬದಲಾಗಿ ಮೀನನ್ನು ಹೇಗೆ ಹಿಡಿದಬೇಕು, ಆನಂತರ ಅದನ್ನು ಸಂಪಾದನೆ ಹೇಗೆ ಮಾಡಬೇಕು, ಅದರಿಂದ ಹೇಗೆ ಹಣ ಗಳಿಸಬೇಕು ಅದನ್ನು ಕಲಿಸಿ ಅಂತ ತಿಳ್ಕೊಂಡು ಅಂತ ಹೇಳಿದ್ದಾರೆ. ಶಾಸ್ತ್ರ ಇದೇ ರೀತಿ ಹೇಳ್ತಾರೆ. ಪರಮಾತ್ಮ ಪ್ರೇರಿಸ್ತಾನೆ. ಪರಮಾತ್ಮ ಪ್ರೇರಕ ಅನುಕೂಲವನ್ನು ತಂದುಕೊಡ್ತಾನೆ. ಮೋಕ್ಷ ಕೊಡಬೇಕು ಅಂದರೆ ಮೋಕ್ಷ ಕೊಡೋದು ಏನು ಮಾಡ್ತಾನೆ? ಎತ್ತೊಯ್ದು ಮೋಕ್ಷದಲ್ಲಿ ಕೊಡಿಸ್ತಾನೆ? ಇಲ್ಲ. ಅದಕ್ಕೆ ಬೇಕಾಗಿರ್ತಕ್ಕಂಥ ಜ್ಞಾನ, ಭಕ್ತಿ, ವೈರಾಗ್ಯಗಳನ್ನು ಕೊಡ್ತಾನೆ. ಆನಂತರ ಆ ವಿಶೇಷ ಜ್ಞಾನ ಸಂಪಾದನೆ ಮಾಡಲಿಕ್ಕೆ ಅನುಕೂಲತೆ ಮಾಡಿಕೊಡ್ತಾನೆ. ಒಳ್ಳೆಯ ಗುರುಗಳನ್ನು ಕೊಡ್ತಾನೆ, ಮಾರ್ಗದರ್ಶಕರನ್ನು ಕೊಡ್ತಾನೆ, ನಿಮಗೆ ಆರೋಗ್ಯ ಕೊಡ್ತಾನೆ. ಆನಂತರ ಆ ರೀತಿಯಾಗಿರ್ತಕ್ಕಂಥ ಜ್ಞಾನ, ಭಕ್ತಿ, ವೈರಾಗ್ಯಗಳನ್ನು ಮಾಡ್ತಾ 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 ಅದಕ್ಕೆಲ್ಲ ಪ್ರತಿ ಕ್ಷಣದಲ್ಲೂ ಪ್ರೇರಕನಾಗಿರ್ತಾನೆ. ಆ ಸಾಧನೆ ಪೂರ್ತಿ ಆದಮೇಲೆ ತನ್ನನ್ನು ತೋರಿಸಿ ಆನಂತರ ಮೋಕ್ಷ ಕರೆದುಕೊಡ್ತಾನೆ. ಎತ್ತಿ ಮೋಕ್ಷಕ್ಕೆ ಇಡೋದಿಲ್ಲ. ಅದಕ್ಕೋಸ್ಕರವೇ ಕಲ್ಯಾಣ ಕಾರಣ ಮಶೇಷ ನಮಗೆ ಕಲ ಆನಂದ, ಮೋಕ್ಷದ ಆನಂದಕ್ಕೆ ಕರೆದುಕೊಂಡು ಹೋಗುವ ಪ್ರೇರಣೆಯನ್ನು ಮಾಡಿ ಪರಮಾತ್ಮ ಅದಕ್ಕೆ ಬೇಕಾದ ಎಲ್ಲ ಸಾಧನಗಳ ಅನುಕೂಲತೆಯನ್ನು ಮಾಡಿಕೊಡ್ತಾನೆ ತನ್ನ ಭಕ್ತರಿಗೆ. ತನ್ನ ಭಕ್ತರಿಗೆ ಕೈ ಬಿಡೋದಿಲ್ಲ. ಅಪ್ಪ ನನಗೆ ಫಸ್ಟ್ ರ್ಯಾಂಕ್ ಬರುವಂತೆ ಮಾಡಪ್ಪ ಅಂತ ತಿಳ್ಕೊಂಡಂತಂದರೆ ಯಪ್ಪನಾದವನು ಆ ಎಕ್ಸಾಮಿನರಿಗೆ ಹಣ ತಿನ್ನಿಸಿ, ಪ್ರಿನ್ಸಿಪಾಲ್ಗೆ ಹಣ ತಿನ್ನಿಸಿ ಇವನನ್ನು ಫಸ್ಟ್ ರ್ಯಾಂಕ್ನಲ್ಲಿ ಇಡಿ ಅಂತ ತಿಳ್ಕೊಂಡಂತೇಳಿ ಮಾಡ್ತಾನೆ. ಅಪ್ಪ ಪರಮಾತ್ಮ ಅಪ್ಪ ಫಸ್ಟ್ ರ್ಯಾಂಕ್ ಬರಬೇಕು ಅಂತಂದರೆ ಹಾಗಾದರೆ ನಿನಗೊಂದು ಸ್ಪೆಷಲ್ ರೂಮ್ ಮಾಡಿಕೊಡ್ತೇನೆ, ನಿನಗೆಲ್ಲ ಅನುಕೂಲ ಮಾಡಿಕೊಡ್ತೇನೆ, ಪುಸ್ತಕ ತಂದು ಕೊಡ್ತೇನೆ, ನಿನಗೆ ಹೆಚ್ಚಿನ ಕೆಲಸ ಹೇಳೋದಿಲ್ಲ, ಏಕಾಗ್ರತೆಯಿಂದ ಅಭ್ಯಾಸ ಮಾಡಪ್ಪ ಅಂತ ಅನುಕೂಲತೆಯನ್ನು ಮಾಡಿಕೊಡ್ತಾನೆ. ಆ ಅನುಕೂಲತೆಯ ಜೊತೆಗೆ ಒಳ್ಳೆ ಮಾರ್ಗದರ್ಶಕ ಟೀಚರ್ ಸಂಪರ್ಕ ಮಾಡಿಕೊಡ್ತಾನೆ. ಆಗ ಪ್ರಯತ್ನದಿಂದ ನಾವು ಫಸ್ಟ್ ರ್ಯಾಂಕನ್ನು ಪಡಿತೇವೆ. ಇದೆ ಅದಕ್ಕೋಸ್ಕರ ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಅಂಥೇಳಿ ಪರಮಾತ್ಮ ಹೇಳಿದ. ಪರಮಾತ್ಮ ಬೇಡಿದ್ದನ್ನು ಡೈರೆಕ್ಟ್ ಕೊಟ್ಟರೆ, ಪರಮಾತ್ಮ ಗಂಡು ಸಂತಾನ ಕೊಡುವಂತಂದಾಕ್ಷಣಕ್ಕೇನೆ ಮರುದಿವಸ ನಿಮ್ಮ ಮನೇಲಿ ತೊಟ್ಲಲ್ಲಿ ಒಂದು ಕುಸಂತಂದು ಇಡೋದಿಲ್ಲ. ಗಂಡ ಹೆಂಡತಿಗೆ ಸಂತಾನ ಪ್ರಾಪ್ತಿಯ ಮಾಡುವ ಯೋಗ್ಯತೆಯನ್ನು ತಂದು ಕೊಡ್ತಾನೆ. ಅವರ ಕಡೆಯಿಂದ ಸಾಧನವನ್ನು ಮಾಡಿಸ್ತಾನೆ.
ಆನಂತರ ಅವರು ಸಂತಾನವನ್ನು ಪಡೆಯುವಂತೆ ಮಾಡ್ತಾನೆ. ಇದಕ್ಕೇನೆ ಇಷ್ಟೆಲ್ಲ ವಿಚಾರಗಳನ್ನು ಕಲ್ಯಾಣ ಕಾರಣಂ ಅಶೇಷ ನಿಜಾನುಗಾನಂ, ನಿಜ ಅನುಗಾನ, ತನ್ನ ಭಕ್ತರಿಗೆ ಮೋಕ್ಷಕ್ಕೆ ಬೇಕಾಗಿರ್ತಕ್ಕಂಥ ಏನೇನು ಸಾಧನಗಳ ಬೇಕೋ ಆ ಎಲ್ಲ ಸಾಧನಗಳನ್ನು ಕೊಟ್ಟು ಅವುಗಳನ್ನು ಸರಿಯಾಗಿ ಉಪಯೋಗ ಮಾಡುವಂತೆ ಪ್ರೇರಿಸ್ತಾನೆ. ಕಲ್ಯಾಣ ಕಾರಣಮಶೇಷ ನಿಜಾನುಗಾನ. ಇದೆಲ್ಲ ಮಾಡ್ತಕ್ಕಂಥವ್ರು ಯಾರು? ಸತ್ವಂ ನೃಸಿಂಹ. ಇಲ್ಲ ನೃಸಿಂಹದೇವರೇ, ನೀವೇ ಇಷ್ಟೆಲ್ಲ ನಮ್ಮ ಮೇಲೆ ಉಪಕಾರವನ್ನು ಮಾಡ್ತಕ್ಕಂಥವ್ರು. ಮಹಿ ದೇಹಿ ಕೃಪಾವಲೋಕ. ಏನು ಬೇಡ, ನನ್ನ ಮೇಲೆ ಕೃಪಾದೃಷ್ಟಿಯನ್ನು ಬೀರು ಸಾಕು. ನಿನ್ನ ದೃಷ್ಟಿಯಿಂದ ಅಹಲ್ಯೆ, ಕಲ್ಲಿನಂತಿರುವ ಅಹಲ್ಯೆ ಚೈತನ್ಯ ಪಡೆದಳು. ನಿನ್ನ ದೃಷ್ಟಿಯಿಂದ ಅಜ್ಞಾನಕ್ಕೊಳಗಾದ ಅರ್ಜುನ ಯುದ್ಧಕ್ಕೆ ತಯಾರಾದ. ನಿನ್ನ ದೃಷ್ಟಿಯಿಂದ ಜಗತ್ತು ಉದ್ಧತವಾಯಿತು. ಪರಮಾತ್ಮ, ಇದೇ ನೀನು ಕೊಡ್ತಕ್ಕಂಥ ವಿಶಿಷ್ಟವಾದ ಫಲ. ಅದರಿಂದ ಪ್ರಯತ್ನಶೀಲರಾಗಬೇಕು. ಪರಮಾತ್ಮ ಕೊಟ್ಟ ಸಾಧನೆಗಳನ್ನು ಸದುಪಯೋಗ ಮಾಡಿಕೊಳ್ಬೇಕು. ಆಗ ಪರಮಾತ್ಮ ರಿಸಲ್ಟ್ ಕೊಡ್ತಾನೆ. ಇಂಥ ನರಸಿಂಹದೇವರೇ, ಮಮ ದೇಹಿ ಮಯಿ ದೇಹಿ, ಮಮ ಅಥವಾ ಮೈ ಎರಡು ಪಾಠಗಳಿವೆ. ನನ್ನಲ್ಲಿ ನಿನ್ನ ಕೃಪಾದೃಷ್ಟಿಯನ್ನು ಸ್ಥಿರಗೊಳಿಸು. ಎಂಥ ಅದ್ಭುತವಾದ ಬೇಡಿಕೆ ಇದೆಯಲ್ಲ. ನಾವು ಇದೇ ರೀತಿ ಬೇಡಬೇಕು. ಅದು ಕೊಡು ಇದು ಕೊಡು ಅಂತ ಕೇಳಬಾರ್ದು. ನಿನ್ನ ಕೃಪಾವಲೋಕ, ನಿನ್ನ ಕೃಪಾದೃಷ್ಟಿ ನನ್ನ ಮೇಲೆ ಇರುವಂತೆ ಮಾಡು. ಆಮೇಲೆ ಯಾವುದು ಅಲಭ್ಯ ಇದೆ, ಎಲ್ಲೋ ಏನು ಬೇಕು ಎಲ್ಲೋ ಸಿಗ್ತಾರೆ. ಪರಮಾತ್ಮ ನಿನ್ನ ಮಹಿಮೆ ಎಷ್ಟು ಗೊತ್ತೇ? ಜಗತ್ತಿನಲ್ಲಿ ಲಕ್ಷ್ಮೀದೇವಿಯನ್ನು ಚಂಚಲ ಅಂತ ಕರೆದಿದ್ದಾರೆ. ಮುಖ್ಯ ನರಸಿಂಹ ಲಕ್ಷ್ಮಿ ಅಲ್ಲ, ನಮಗೆ ಲೌಕಿಕ ಸಂಪತ್ತಿಯನ್ನು ಕೊಡ್ತಕ್ಕಂಥ ಲಕ್ಷ್ಮೀದೇವಿಯ ರೂಪ. ಅವಳು ಚಂಚಲಳು. ಇವತ್ತೇನೋ ಲಾಟ್ರಿ ಹತ್ತು, 1,00,000 ರೂಪಾಯಿ ಬಂತು. ಆ ನಂತರ ಮನೆಯಲ್ಲಿ ಯಾರಿಗೂ ಹಾಸ್ಪಿಟಲ್ಗೆ ಹಾಕಬೇಕಾಗಿತ್ತು. ಆ 1,00,000 ರೂಪಾಯಿ ಖರ್ಚಾಗ್ಬಿಡ್ತು. ತಿಂಗಳಿಗೆ 2,00,000 4,00,000 ಸಂಬಳ ಪಡೆಯೋರಿದ್ದಾರೆ. ಆದರೆ ಬಂದು ಗೋಳಾಡ್ತಾರೆ, ಆಚಾರ್ಯರೇ 20ನೇ ತಾರೀಕಿನ ನಂತರ ಹಣ ಉಳಿಯೋದಿಲ್ಲ. ಯಾಕೆ ಖರ್ಚಾಗ್ತದೆ? ಏನೋ ಸಂದರ್ಭ ಬರ್ತದೆ, ಖರ್ಚಾಗ್ತದೆ. ಯಾಕೆ? ಲಕ್ಷ್ಮೀದೇವಿ ಚಂಚಲು, ಒಂದೇ ಕಡೆಯಲ್ಲೇ ಸ್ಥಿರವಾಗಿರೋದಿಲ್ಲ. ಆದರೆ ಪರಮಾತ್ಮ ನಿನ್ನ ಕೃಪಾದೃಷ್ಟಿ ಅವಳ ಮೇಲೆ ಬಿದ್ದಾಕ್ಷಣಕ್ಕೇನೆ ಅವಳು ನಿನ್ನ ಹೃದಯದಲ್ಲಿ ಸ್ಥಿರವಾಗಿ ಕೂತ್ಕೊಂಡ್ಬಿಟ್ಲು. ಎಂಥ ಅದ್ಭುತ ಮಹಿಮೆ ನಿನ್ನ ಪರಮಾತ್ಮ. ಚಂಚಲಳಾಗಿ ಆ ಕಡೆ ಈ ಕಡೆ ಓಡಾಡ್ತಕ್ಕಂಥ ಲಕ್ಷ್ಮೀದೇವಿ ಸ್ಥಿರವಾಗಿರಲಿ ಅಂತಿಕೊಂಡಂತೇಳಿ ನಿನ್ನ ಬಲಬದಿಯ ವಕ್ಷಸ್ಥಲದಲ್ಲಿ ಅವಳನ್ನು ಇಟ್ಕೊಂಡ್ಬಿಟ್ಟಿಯಲ್ಲ. ಇಂತಹ ಬ್ರಹ್ಮಾದಿ ವಂದ್ಯ ಪದಯ ಸರ್ವತ್ರ ಚಂಚಲತೆಯ ಸ್ಥಿತಯ. ಮಹಾಲಕ್ಷ್ಮೀ ದೇವಿ ಎಲ್ಲ ಕಡೆ ಚಂಚಲಳಾಗಿದ್ದರೂ ಕೂಡ ಲಕ್ಷ್ಮಿಯ ಅವಳು ಸಾಮಾನ್ಯಳಲ್ಲ. ಬ್ರಹ್ಮಾದಿ ದೇವತೆಗಳು ಸತತವಾಗಿ ಅವಳನ್ನು ಸ್ತೋತ್ರ ಮಾಡ್ತಾರೆ. ಅವಳಿಂದ ಪೂಜ್ಯಳಾಗಿರ್ತಕ್ಕಂಥ ಲಕ್ಷ್ಮೀದೇವಿ ಎದ್ದುಕೊಂಡಂತ ಹೇಳಿದ್ದಾಳೆ. ಅಂತಹ ಲಕ್ಷ್ಮೀದೇವಿ ನಿನ್ನ ಅದ್ಭುತವಾಗಿರ್ತಕ್ಕಂತಹ ಅನುಗ್ರಹ ಶಕ್ತಿಯಿಂದ ನಿನ್ನ ಹೃದಯದಲ್ಲಿ ಸ್ಥಿರವಾಗಿ ಕುಳಿತುಕೊಂಡಿದ್ದಿಲ್ಲ, ಅಲ್ಲಿ ಇಲ್ಲಿ ಅಳಗಾಡೋದಿಲ್ಲ. ಪರಮಾತ್ಮ ನಿನ್ನ ಪಾದಕಮಲಗಳನ್ನು ಪಾದಾರವಿಂದಯುಗಲಂ ಪರಮಾದರೇಣ ಸತ್ವಂ ನೃಸಿಂಹ ಮಮಧೇಹಿ ಕೃಪಾವಲೋಕಂ. ನಿನ್ನ ಪಾದಕಮಲಗಳನ್ನು ನಾನು ಉಪಾಸನೆ ಮಾಡ್ತೇನೆ. ನಿನ್ನ ಪಾದಕಮಲಗಳ ಸೇವೆಗೋಸ್ಕರ ನಾನು ಬಂದಿದ್ದೇನೆ. ಪರಮಾತ್ಮ ನನ್ನ ಮೇಲೆ ಕರುಣೆಯ ದೃಷ್ಟಿಯನ್ನು ಬೀರು. ಸರ್ವಸಾಮಾನ್ಯವಾಗಿ ಸ್ವಯಂ ವ್ಯಕ್ತ ಮೂರ್ತಿಗಳು
ಅಥವಾ ಶಾಸ್ತ್ರೋಕ್ತ ಕಲಾಕಾರರಿಂದ ತಯಾರಾಗಿರ್ತಕ್ಕಂಥ ಮೂರ್ತಿಗಳನ್ನು ಸ್ವಲ್ಪ ಲಕ್ಷ್ಯ ಕೊಟ್ಟು ನೋಡಿ. ನೀವು ಎದುರು ನಿಂತರೂ ನಿಮ್ಮನ ಕಡೆಗೆ ನೋಡುವಂತೆ ಇರ್ತದೆ ಮೂರ್ತಿ. ಸ್ವಲ್ಪ ಎಡಕ್ಕೆ ಹೋದರೂ ಅದು ನಿಮ್ಮ ಕಡೆಗೆ ನೋಡ್ತಾ ಇರ್ತದೆ, ಬಲಕ್ಕೆ ಬಂದು ನಿಮ್ಮ ಕಡೆಗೆ ನೋಡ್ತಾ ಇರ್ತದೆ. ಪರಮಾತ್ಮ ಸಹಸ್ರಾಕ್ಷ ಸಹಸ್ರಪಾದ. ಇಂಥ ಪರಮಾತ್ಮ ಅವನು ನಮ್ಮ ಮೇಲೆ ವಿಶೇಷವಾದ ಅನುಗ್ರಹವನ್ನು ಮಾಡಿ ಅದನ್ನು ಮಾಡಿದರೆ ಇಂಥ ಪರಮಾತ್ಮ ಮಹಿ ದೇಹಿ ಕೃಪಾವಲೋಕಂ, ನಿನ್ನ ಕೃಪಾದೃಷ್ಟಿಯನ್ನು ನನ್ನ ಮೇಲೆ ಇಡು, ನಾನು ಉದ್ಧತನಾಗ್ತೇನೆ. ನನಗೆ ಗೊತ್ತಿದೆ ನೀನು ಕೊಟ್ಟದೆ ಸಮೃದ್ಧಿಯಾಗಿ ಕೊಡ್ತಿ ಪರಮಾತ್ಮ. ಭಗವಾನ್ ದೇಗಾ ತೋ ಛಪ್ಪರ್ ಫಾಡ್ ಕರ್ಕೆ ದೇ. ಈ ರೀತಿಯಾಗಿರ್ತಕ್ಕಂಥ ವರ್ಣನೆ ಮಾಡ್ತಾ ಇದ್ದಾರೆ. ಅರವಿಂದ ಯುಗಲಂ ಪರಮಾದರೇಣ ಸತ್ವಂ ನೃಸಿಂಹ ಮಹಿದೇಹಿ ಕೃಪಾವಲೋಕಂ. ಪರಮಾತ್ಮ ನಿನ್ನ ಪಾದಕಮಲಗಳನ್ನು ನಾನು ಅತ್ಯಂತ ಆಧಾರದಿಂದ ನನ್ನ ತಲೆ ಮೇಲೆ ಇಟ್ಕೊಳ್ತೇನೆ, ನನ್ನ ಹೃದಯದಲ್ಲಿ ಇಟ್ಕೊಳ್ತೇನೆ, ನನ್ನ ಮನಸ್ಸಿನಲ್ಲಿ ಇಟ್ಕೊಳ್ತೇನೆ. ನಿನ್ನ ಪಾದಕಮಲ ನನ್ನ ಹತ್ರ ಇದ್ದರೆ ನಾನು ಎಲ್ಲ ರೀತಿಯಿಂದಲೂ ಉದ್ಧತನಾಗ್ತೇನೆ. ಯಾಕೆ? ಅಕ್ಕೋ ನೋಡು ರಂಗವಿಠಲನ ಚಿಕ್ಕ ಪಾದವ ಅಂದುಕೊಂಡು ಹೇಳಿ ದಾಸರಾಯರು ಪರಮಾತ್ಮನ ಪಾದದ ಮೇಲೆ ಬರೆದಿದ್ದಾರೆ. ಯಾವ ಪಾದ? ಲಕ್ಷ್ಮೀದೇವಿಗೆ ಕೈಗೆ ನೋವಾಗಬಾರ್ದು ಅಂತ ತಿಳ್ಕೊಂಡಂತೇಳಿ ಅತಿ ಕೋಮಲವಾಗಿ ಪರಮಾತ್ಮ ಇಟ್ಟುಕೊಂಡಿದ್ದಾನೆ. ಯಾವ ಪಾದಕ್ಕೆ ನಮಸ್ಕಾರ ಮಾಡಬೇಕು ಅಂತ ಹೇಳಿ 33 ಕೋಟಿ ದೇವತೆಗಳು ಕ್ಯೂನಲ್ಲಿ ನಿಂತ್ಕೊಂಡು ಒಂದೇ ಸಮನೆ ಯಾವಾಗ ನಮ್ಮ ನಂಬರ್ ಬಂದಿತ್ತು ಒಂದು ದಾರಿ ಕಾಯ್ತಾ ಇರ್ತಾರೆ. ಯಾವ ಪಾದದಿಂದ ಪರಮಾತ್ಮ ಬಲಿಚಕ್ರವರ್ತಿಯನ್ನು ರಸಾತಲಕ್ಕೆ ಮೆಟ್ಟಿದನೋ ಅದು ಆ ಭಗವಂತನ ಪಾದ. ಯಾವ ಪಾದದಿಂದ ಪರಮಾತ್ಮ ಪೃಥ್ವಿಗೆ 7 ಬಾರಿ ಪ್ರದಕ್ಷಿಣೆ ಹಾಕಿ ಶತ್ರುಗಳನ್ನು ಸಂಹಾರ ಮಾಡಿದನು ಅದು ಪರಶುರಾಮನ ಪಾದ. ಯಾವ ಪಾದಗಳಿಂದ ಪರಮಾತ್ಮ ಸಂಪೂರ್ಣ ದಂಡಕಾರಣ್ಯದಲ್ಲಿ ಓಡಾಡೋದನ್ನು ಪವಿತ್ರಗೊಳಿಸಿದನು ಅದು ಪರಮಾತ್ಮನ. ಇಂಥ ಆ ಪಾದವನ್ನು ನೆನೆಸ್ತಾ ಇದ್ದರೆ, ಇಂಥ ಭಕ್ತರು ಉದ್ಧತರಾದಂಥ ಭಕ್ತರನ್ನು ನೆನೆಸ್ತಾ ಇದ್ದರೆ ನಿಶ್ಚಿತವಾಗಿಯೂ ಕೂಡ ಪರಮಾತ್ಮ ಅನುಗ್ರಹವಾಗ್ತದೆ. ಇಂಥ ನಿನ್ನ ಪಾದಕಮಲವನ್ನು ನನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡಿರ್ತಕ್ಕಂತಹ ನನ್ನ ಮೇಲೆ ನಿನ್ನ ಕೃಪಾದೃಷ್ಟಿ ಬೀರು ನರಸಿಂಹ. ಮಮ ದೇಹಿ ಕೃಪಾವಲೋಕಂ, ನಿನ್ನ ಕೃಪಾದೃಷ್ಟಿಯನ್ನು ನನ್ನಲ್ಲಿ ಇಡು ಭಗವಂತ ಅಂತ ಭಕ್ತಿಯಿಂದ ಶನಿದೇವರು ಕೇಳ್ಕೊಳ್ತಾ ಇದ್ದಾರೆ. ಯದ್ರೂಪಮಾಗಮಶಿರ ಪ್ರತಿಪಾದ್ಯ ಮಾಧ್ಯಂ. ಇನ್ನು ನಿನ್ನ ರೂಪ ಅಲೌಕಿಕವಾಗಿರ್ತಕ್ಕಂಥ ರೂಪ, ಅಪ್ರಾಕೃತವಾಗಿರ್ತಕ್ಕಂಥ ರೂಪ. ನಿನ್ನ ರೂಪವನ್ನು ಅನೇಕ ವೇದಗಳು ಸೇರಿ ವರ್ಣನೆ ಮಾಡ್ತಾ ಇದ್ದಾರೆ, ಆದರೆ ಪೂರ್ತಿಯಾಗಿ ವರ್ಣನೆ ಮಾಡಲಿಕ್ಕಾಗಿಲ್ಲ. ಪರಮಾತ್ಮ ನಿನ್ನ ರೂಪವನ್ನು ಚಿಂತನೆ ಮಾಡಿದರೆ ರಾಮ, ಕೃಷ್ಣ, ನರಸಿಂಹ, ನೀನು ಯಾವುದೇ ರೂಪವನ್ನು ಚಿಂತನೆ ಮಾಡಿದರೂ ಕೂಡ ನಮಗೆ ಬರುವ ಆಧ್ಯಾತ್ಮಿಕ ಆದಿ ಭೌತಿಕ ತಾಪಗಳು, ಆದಿ ದೈವಿಕ ತಾಪಗಳು, ಆಧ್ಯಾತ್ಮಿಕ ತಾಪಗಳು, ಆದಿ ಭೌತಿಕ ತಾಪಗಳು, ಪಂಚಮಹಾಭೂತಕ್ಕೆ ಸಂಬಂಧಿಸಿರ್ತಕ್ಕಂಥ ಅತಿವೃಷ್ಟಿ, ಅನಾವೃಷ್ಟಿ, ಆನಂತರ ಸುಂಟರಗಾಳಿ, ಮಹಾಪೂರ ಇತ್ಯಾದಿ ಜಗತ್ತಿನಲ್ಲಿ ಏನು ಒಂದು ಪ್ರಾಕೃತಿಕವಾಗಿರ್ತಕ್ಕಂಥ ಈಗ 42-44 ಡಿಗ್ರಿಯಿಂದ ನಮ್ಮನ್ನು ಮಧ್ಯಾಹ್ನ ಸ್ವಲ್ಪ ಮನೆ ಬಿಟ್ಟು ಹೊರಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಮಾಡಿದ್ದಾನಲ್ಲ, ಇದು ಪರಮಾತ್ಮನ ವಿಶೇಷವಾಗಿರ್ತಕ್ಕಂತಹ ಸಾಮರ್ಥ್ಯ. ಇಂಥ ಈ ವಿಶೇಷ
ನ್ಯಾಷನಲ್ ಕೆಲಾಮಿಟೀಸ್ ಅಂತ ಏನಿರ್ತವೆ ಇದನ್ನು ದೂರ ಮಾಡ್ತಾನೆ. ಪರಮಾತ್ಮನ ಪಾದವನ್ನು ಮನಸ್ಸಿನಲ್ಲಿ ಯಾರು ಇಟ್ಕೊಳ್ತಾರೆ ಅಂಥವರಿಗೆ ಪ್ರಾಕೃತಿಕವಾದ ವಿಘ್ನಗಳು ಬರದಂತೆ ನೋಡಿಕೊಳ್ತಾನೆ. ಆದಿ ದೈವಿಕವಾಗಿ ನಮ್ಮ ಅನೇಕ ಕರ್ಮಗಳ ಅನುಸಾರವಾಗಿ, ಜಾತಕದ ಅನುಸಾರವಾಗಿ, ಆಯಾ ದೇವತೆಗಳಿಂದ ನಮಗೆ ಆಗ್ತಕ್ಕಂಥ ಸುಖ ದುಃಖಗಳ ಆ ಸಂಪೂರ್ಣತೆಯನ್ನು ಕೊಡ್ತಕ್ಕಂಥವನು ಪರಮಾತ್ಮನೇ ಆಗಿದ್ದಾನೆ. ಇಂಥ ದೈವಿಕವಾದಂಥ ಗ್ರಹದಿಂದ ಬಂದಿರತಕ್ಕಂಥ ದೇವತೆಗಳ ಮನಸ್ಸಿನಿಂದ ಬಂದಿರತಕ್ಕಂಥ ಎಲ್ಲ ರೀತಿಯಾಗಿರ್ತಕ್ಕಂಥ ಪೀಡೆಗಳನ್ನು ಪರಮಾತ್ಮ ದೂರ ಮಾಡ್ತಾನೆ. ಇನ್ನು ಆಧ್ಯಾತ್ಮಿಕ ತಾಪ, ಮನಸ್ಸು ಅಶಾಂತ, ಅತೃಪ್ತ, ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಯಾವುದನ್ನು ಮಾಡಬೇಕು, ಯಾವುದನ್ನು ಬಿಡಬೇಕು, ಯಾವ ಪಾರಾಯಣ ಮಾಡಬೇಕು, ಯಾವ ಪೂಜೆ ಮಾಡಬೇಕು, ಅದರೊಳಗಿನ ಆಯುಷ್ಯ ಕಳೆದು ಹೋಗ್ತದೆ. ಆದ್ದರಿಂದಾಗಿ ಪರಮಾತ್ಮ ನೀನು ನಮ್ಮ ಆದಿಭೌತಿಕ, ಆದಿದೈವಿಕ, ಆಧ್ಯಾತ್ಮಿಕ ತಾಪಗಳನ್ನು ದೂರ ಮಾಡ್ತಕ್ಕಂಥವನಾಗ್ತಿ. ಯಾಕೆ ಅಂತಂದರೆ ಸಕಲ ವೇದಗಳಿಂದ ಪ್ರತಿಪಾದ್ಯನು ನೀನು. ನಿನ್ನನ್ನು ನೆನೆಸಿದರೆ ಸಾಕು, ನಮಗೆಲ್ಲ ಸಂಕಟಗಳು ಹೊರಟು ಹೋಗ್ತಾರೆ. ಯದ್ರೂಪಮಾಗಮಶರ ಪ್ರತಿಪಾದ್ಯ ಮಾಧ್ಯಮ, ನಿನ್ನ ರೂಪ ಅದ್ಭುತವಾಗಿದೆ, ಸರ್ವೋತ್ತಮವಾಗಿದೆ. ಆಧ್ಯಾತ್ಮಿಕಾದಿ ಪರಿತಾಪಹರಂ ವಿಚಿಂತ, ಪರಮಾತ್ಮನ ರೂಪ ದರ್ಶನ ನಮ್ಮ ಸಕಲ ದೋಷಗಳನ್ನು ದೂರ ಮಾಡ್ತದೆ. ಅಧ್ಯಾತ್ಮ, ಆದಿಭೌತಿಕ, ಆದಿದೈವಿಕ ತಾಪಗಳನ್ನು ದೂರ ಮಾಡ್ತದೆ. ಆದ್ದರಿಂದಾಗಿ ಆ ಪರಮಾತ್ಮನ ಪಾದದ ಚಿಂತನೆಯನ್ನು ಮಾಡ್ತಾ ಇರಬೇಕು. ಅವನ ಪಾದದ ಚಿಂತನೆಯನ್ನು ಮಾಡಿ, ಪರಮಾತ್ಮ ರೂಪ ಚಿಂತನೆಯನ್ನು ಮಾಡಿ, ಅನೇಕ ಯೋಗೀಶ್ವರರು, ದೊಡ್ಡ ದೊಡ್ಡ ಯೋಗಿಗಳು ಕೂಡ ಪಾಪಗಳನ್ನು ಕಳೆದುಕೊಂಡು ಉದ್ಧತರಾಗಿದ್ದಾರೆ. ಇಂತಹ ಸತ್ವಂ ನೃಸಿಂಹ ಮಹಿದೇಹಿ ಕೃಪಾವಲೋಕಂ, ನನ್ನ ಮೇಲೆ ನಿಮ್ಮ ಕೃಪಾದೃಷ್ಟಿಯನ್ನು ಬೀರು ಪರಮಾತ್ಮ, ನನಗೆ ಹೆಚ್ಚಿಗೇನು ಬೇಡ ಅಂತಕೊಂಡು ಕೇಳೋದು, ಅದರಲ್ಲಿ ಎಲ್ಲವೂ ಬಂತು ಅಂತಕೊಂಡಂಥದ್ದು. ಪ್ರಹ್ಲಾದ ಭಕ್ತ ವೈರ್ತದ ಹರಿರಾವಿರಾಸಿ, ಪರಮಾತ್ಮ ನಿನ್ನ ಭಕ್ತನ ಮಾತನ್ನು ಮಾಡಿಸೋಗೋಸ್ಕರ, ಪ್ರಹ್ಲಾದನ ಮಾತನ್ನು ಸತ್ಯ ಮಾಡುವುದಕ್ಕೋಸ್ಕರ ಶ್ರೀಹರಿ ಆ ಪರಮಾತ್ಮ ಸ್ತಂಭವನ್ನು ಒಡೆದು ಹೊರಗೆ ಬಂದ. ಪರಮಾತ್ಮನಿಗೆ ಶುಕ್ಲ ಶೋಣಿತ ಸಂಪರ್ಕ ಇಲ್ಲ, ಗರ್ಭವಾಸ ಇಲ್ಲ, ತಂದೆ ತಾಯಿಗಳ ಅವಶ್ಯಕತೆ ಇಲ್ಲ ಅಂತನ್ನುವ ಏನು ಶಾಸ್ತ್ರ ಸಾರಿ ಹೇಳುತ್ತದೆ, ಅದನ್ನು ಪರಮಾತ್ಮ ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸಿದ್ದಾನೆ. ಕಂಬದಿಂದ ಹುಟ್ಟಿ ಅವತರಿಸಿ ಬಂದಿದ್ದಾನೆ. ಪ್ರಹ್ಲಾದ ಭಕ್ತ ವಚಸ, ಇದಕ್ಕೆ ಕಾರಣ ಏನು? ಅವನ ಭಕ್ತ ಹೇಳ್ದಾನೆ, ದೇವರು ಎಲ್ಲರೂ ಇದ್ದಾನೆ, ಎಲ್ಲ ಕಡೆಗೆ ಇದ್ದಾನೆ, ಧೈರ್ಯವಾಗಿ ಹೇಳ್ದ. ಅವನ ಮಾತು ಸುಳ್ಳಾಗಬಾರ್ದು, ಶಾಸ್ತ್ರದ ಮಾತು ಸುಳ್ಳಾಗಬಾರ್ದು ಅಂತ ದೇವರು ಓಡಿ ಬಂದಿದ್ದಾನೆ. ಆನಂತರ ಉದಾರ ಮನಸ್ಕನಾದ ಪರಮಾತ್ಮ ಪ್ರಹ್ಲಾದನಿಗೆ ಪೀಡೆ ಕೊಡುವ ಆ ಹಿರಣ್ಯಕಶಿಪಂ ಊರ್ನಿಧಾಯ ತನ್ನ ತೊಡೆ ಮೇಲೆ ಇಟ್ಟುಕೊಂಡು, ಯಾಕೆ ಅವನು ವರ ಕೇಳಿದ, ನೆಲದ ಮೇಲೆ ನನಗೆ ಮರಣ ಬೇಡ, ಆಕಾಶದಲ್ಲಿ ಮರಣ ಬೇಡ, ಪಾತಾಳದಲ್ಲಿ ಮರಣ ಬೇಡ ಅಂತ. ಈಗ ನೆಲದ ಮೇಲೆ ಅಲ್ಲ, ತೊಡೆ ಮೇಲೆ. ಆ ಹಿರಣ್ಯಕಶಿಪುವನ್ನು ತನ್ನ ತೊಡೆ ಮೇಲೆ ಹಾಕಿಕೊಂಡು ನಖರೈರ್ ಉರೋರ್ ಉದರೈ, ಹೊಟ್ಟೆಯನ್ನು ಸೀಳಿಬಿಟ್ಟಿದ್ದ. ಸೀಳಿದ ಕ್ಷಣಕ್ಕೆ ರಕ್ತ ಚಿಮ್ಮಿತು, ಮೇಲೆಲ್ಲ ರಕ್ತ, ಕರುಳಿನ ಮಾಲೆ ಹಾಕ್ಕೊಂಡಿದ್ದಾನೆ. ಇಂತಹ ಪರಮಾತ್ಮ ನೀನು ನೃಸಿಂಹ, ಸರ್ವೋತ್ತಮ ದೇವತೆ, ಅತ್ಯಂತ ನಮ್ಮ ಸಂಕಟಗಳನ್ನು ದೂರ ಮಾಡುವ ಶ್ರೀಹರಿ. ಇಂಥ ಪರಮಾತ್ಮ ಮಹಿದೇಹಿ ಕೃಪಾವಲೋಕಂ, ಒಂದೊಂದಕ್ಕೆ ಭಾಳ ಅರ್ಥ ಇದೆ, ಸಮಯ ಇಲ್ಲ. ನನ್ನ ಮೇಲೆ ಕೃಪಾದೃಷ್ಟಿಯನ್ನು ಬೀಳು ಶ್ರೀಹರಿ. ಯೋ ನೈಜ ಭಕ್ತಂ ಅನಲಾಂಬುದಿ ಭೂಧರೋಗ್ರ ಭಂಗಪ್ರಘಾತ ವಿಷದಂತಿ ಸರೀಸೃಪೇಭ್ಯ ಸರ್ವಾತ್ಮಕ ಪರಮಕಾರುಣಿಕೋರ ರಕ್ಷ ಸತ್ವಂ ನೃಸಿಂಹ ಮಮಿದೇಹಿ ಕೃಪಾವಲೋಕಂ. ಪರಮಾತ್ಮ ಪ್ರಹ್ಲಾದನ ಮಾಡಿದ ಮೇಲೆ, ಪ್ರಹ್ಲಾದನ ಮೇಲೆ ನೀನು ಮಾಡಿದ ಅನುಗ್ರಹ ಅದೆಷ್ಟು. ಅವನನ್ನು ಬೆಂಕಿಗೆ ಹಾಕಿದರು.
ಅವನನ್ನು ಕರೆದುಕೊಂಡು ಬೆಂಕಿಯಲ್ಲಿ ತನ್ನ ತೊಡೆ ಮೇಲೆ ಕುಡಿಸ್ಕೊಂಡು ಸುತ್ತಲೂ ಅಗ್ನಿ ಮಾಡಿ ಅಂತೇಳಿ ಅಗ್ನಿವಿದ್ಯೆ ಕಲಿತಿರ್ತಕ್ಕಂಥ ರಾಕ್ಷಸಿಯೇ ಆ ಕಾಲ ಸತ್ತು ಹೋದ್ಲು. ಇವನು ಸುಲಭವಾಗಿ ಅಗ್ನಿಯಿಂದ ಹೊರಗೆ ಬರುವಂತೆ ಮಾಡಿದೆ ಪರಮಾತ್ಮ. ಆ ನಂತರ ಅಂಬುಧಿ ಹೋಗಿ ಸಮುದ್ರದಲ್ಲಿ ಬಿಸಾಕಿದರು, ಅಲ್ಲಿಂದ ಎತ್ಕೊಂಡು ಬರುವಂತೆ ಮಾಡಿದೆ. ಭೂಧರ ಅತ್ಯಂತ ಭೀಕರವಾಗಿರ್ತಕ್ಕಂಥ ಪರ್ವತದ ಮೇಲಿನಿಂದ ಪ್ರಹ್ಲಾದನ್ನು ನೂಕಿದರೆ ಅವನಿಗೇನೂ ಆಗಲಿಲ್ಲ. ಭಂಗ ಪ್ರಘಾತ ವಿಷದಂತೆ ಸರೀಸೃಪೇಭ್ಯ ಅನೇಕ ರೀತಿಯಾಗಿರ್ತಕ್ಕಂಥ ವಿಷಕರವಾದ ಹಾವುಗಳನ್ನು ಕಚ್ಚಿಸಿದ್ದಾರೆ. ಅನೇಕ ರೀತಿಯಾಗಿರ್ತಕ್ಕಂಥ ಚೂಪಾಗಿರ್ತಕ್ಕಂಥ ಕಬ್ಬಿಣದ ಗದೆಯಿಂದ ನಿನ್ನ ತಲೆ ಮೇಲೆ ಹೊಡೆಸಿದ್ದಾರೆ. ಆದರೂ ಕೂಡ ಅವನಿಗೇನೂ ಆಗದಂತೆ ನೋಡಿಕೊಂಡಿರ್ತಕ್ಕಂಥವನು ಪರಮಾತ್ಮ ನೀನು. ಸರ್ವಾತ್ಮಕ, ಯಾಕೆಂದ್ರೆ ಎಲ್ಲ ಕಡೆಯಲ್ಲಿ ಎಲ್ಲರ ಮನಸ್ಸಿನಲ್ಲೂ ಕೂಡ ವ್ಯಾಪ್ತನಾಗಿದ್ದೆ ಪರಮಾತ್ಮ. ಪರಮ ಕಾರುಣಿಕ, ಅತ್ಯಂತ ಕರುಣಾಸಮುದ್ರನಾಗಿರ್ತಕ್ಕಂಥ ಶ್ರೀಹರಿ ನೀನು. ನನ್ನ ಮೇಲೆ ಕೃಪಾದೃಷ್ಟಿಯನ್ನು ಬೀರಿ ನನ್ನನ್ನು ಉದ್ಧರಿಸು ಪರಮಾತ್ಮ. ಯನ್ನಿರ್ವಿಕಾರ ರೂಪ ವಿಚಿಂತನೇನ ಯೋಗೀಶ್ವರ ವಿಷಯವೀತ ಸಮಸ್ತವರಾಗ. ಮನುಷ್ಯನಲ್ಲಿ ಆಕರ್ಷಣೆ ಅಂತ ತಿಳ್ಕೊಂಡಂತನ್ನುವುದು ಒಂದು ಇನ್ಸ್ಟಿಂಕ್ಟ್ ಇರ್ತದೆ. ಗಂಡು ಹೆಣ್ಣಿನಲ್ಲಿ ಆಕರ್ಷಣೆ ಸ್ವಾಭಾವಿಕ. ಮತ್ತು ಇನ್ನೇನೋ ನಮಗೆ ಆಕರ್ಷಕ ವಸ್ತುಗಳು ಜಗತ್ತಿನಲ್ಲಿ ಬೇಕಾದಷ್ಟಿದೆ. ಆದರೆ ಪರಮಾತ್ಮನ ರೂಪನ ಚಿಂತನೆಯನ್ನು ದಿನಾಲು ಮಾಡ್ತಾ ಇದ್ದರೆ, ನರಸಿಂಹದೇವರನ್ನು ತಮ್ಮ ಹೃದಯ ಮಂದಿರದಲ್ಲಿಟ್ಟುಕೊಂಡು ದಿನಾಲು ಅವನನ್ನೇ ನೋಡ್ತಾ ಇರತಕ್ಕಂಥ ಏನು ಯೋಗೀಶ್ವರರು, ಶ್ರೇಷ್ಠ ಯೋಗಿಗಳು, ಸಾಧಕರಂತೇನಿದ್ದಾರೆ, ಆ ಸಾಧಕರು ಸಕಲ ಇಂದ್ರಿಯಗತವಾಗಿರ್ತಕ್ಕಂಥ ವಿಷಯ ವಾಸನೆಯಿಂದ ದೂರ ಹೋಗ್ಬಿಟ್ಟು, ಇವೆಲ್ಲ ಅವನನ್ನು ಬಿಟ್ಟು ಹೋಗ್ಬಿಟ್ಟು, ಕಾಮಕ್ರೋಧ ಲೋಭ ಮೋಹ ಮದಮಗಳು ನಮ್ಮನ್ನು ಪೀಡಿಸಬಾರದು ಅಂತಿಕೊಂಡಂತಿದ್ರೆ ಆ ಪರಮಾತ್ಮನಲ್ಲಿಯೇ ನಾವು ಅವನ ಮನಸ್ಸಿನಲ್ಲಿ ರೂಪವನ್ನು, ಸುಂದರವಾದ ರೂಪವನ್ನು ಚಿಂತನೆ ಮಾಡ್ತಾ ಇದ್ದರೆ, ಅವನ ಮನೋಹರವಾದ ರೂಪವನ್ನು ಚಿಂತನೆ ಮಾಡ್ತಾ ಇದ್ದರೆ, ಈ ರೀತಿಯಾಗಿರ್ತಕ್ಕಂಥ ನಮ್ಮ ಚಂಚಲವಾದ ಮನಸ್ಸು ಕಾಮಭೋಗದ ಕಡೆಗೆ ಹೋಗ್ತಕ್ಕಂಥ ಮನಸ್ಸು ಮತ್ತು ಸಾತ್ವಿಕದ ಕಡೆಗೆ ಬರ್ತದೆ. ಅದರಲ್ಲಿ ಯಾವ ಸಂದೇಹವೂ ಇಲ್ಲ. ಯದ್ರೂಪ ಮುಗ್ರಂ ಅರಿಮರ್ದನ ಭಾವಶಾಲಿ. ಪರಮಾತ್ಮನ ನರಸಿಂಹರೂಪ ಅತ್ಯಂತ ಉಗ್ರವಾಗಿದೆ. ಅರಿಮರ್ದನ ಭಾವಶಾಲಿ, ಅರಿಗಳ ಸೊಕ್ಕನ್ನು ಮುರಿದು ಅವರನ್ನು ಪುಡಿ ಪುಡಿ ಮಾಡ್ತಕ್ಕಂತಹ ಅದ್ಭುತವಾದ ಸಾಮರ್ಥ್ಯವುಳ್ಳವನು ನೀನು ಪರಮಾತ್ಮ. ಇಂಥ ಪರಮಾತ್ಮ ರೂಪವನ್ನು ಚಿಂತನೆ ಮಾಡಿದರೆ ಸಕಲಾಘ ವಿನಾಶಕಾರಿ, ಎಲ್ಲ ಪಾಪಗಳು ಹೊರಟೋಗ್ಬಿಡ್ತದೆ ಪರಮಾತ್ಮ. ನೀನನ್ನು ನೋಡಿದರೆ ಸಾಕು, ಅಷ್ಟಾದರೂ ಮಾಡಿ ಅಂತಂತಾನೆ ಪರಮಾತ್ಮ. ಭೂತ ಪೀಡೆ ಇರಲಿ, ಜ್ವರದ ಪೀಡೆ ಇರಲಿ, ಆನಂತರ ನವಗ್ರಹದ ಪೀಡೆ ಇರಲಿ, ಇನ್ನು ಯಾವುದೇ ರೀತಿಯಾಗಿರ್ತಕ್ಕಂಥ ಪೀಡೆ ಇರಲಿ, ಆ ಎಲ್ಲ ಪೀಡೆಗಳು ಪರಮಾತ್ಮನ ರೂಪಚಿಂತನೆಯಿಂದ ಹೊರಟೋಗ್ತದೆ. ಪರಮಾತ್ಮನ ರೂಪಚಿಂತನೆ ಅಂತ ತಿಳ್ಕೊಂಡಂತಂದರೆ ನಮ್ಮ ತತ್ವಾಭಿಮಾನ ದೇವತೆಗಳ ಟಾನಿಕ್ ಇದ್ದ ಹಾಗೆ. ಪರಮಾತ್ಮ ನೆನೆಸ್ತಾ ಇದ್ದರೆ ನಮ್ಮ ತತ್ವಾಭಿಮಾನ ದೇವತೆಗಳು ಅಷ್ಟೇ ಸಮರ್ಥರಾಗಿದ್ದುಕೊಂಡು ಶತ್ರುಗಳಿಂದ ನಮ್ಮನ್ನು ಸಂರಕ್ಷಣೆ ಮಾಡ್ತಾರೆ. ಸತ್ವಂ ನೃಸಿಂಹ ಮಹಿದೇಯಿ ಕೃಪಾವಲೋಕಂ. ಅದರಿಂದಾಗಿ ಇಂಥ ಪರಮಾತ್ಮ ನಿನ್ನ ಚಿಂತನವೇ ಸಕಲ ಪಾಪಗಳನ್ನು ದೂರ ಮಾಡ್ತದೆ ಅಂತಂದಮೇಲೆ, ಆಮೇಲೆ ಪರಮಾತ್ಮನನ್ನು ವಿಶೇಷವಾಗಿರ್ತಕ್ಕಂಥ ಮಾಡಿಸಿರ್ತಕ್ಕಂಥ ಪೂಜೆ ಅಂತ ತಿಳ್ಕೊಂಡಂತೇನಿದೆ, ಅದು ಎಂದಿಗೂ ವ್ಯರ್ಥವಾಗುವುದಿಲ್ಲ. ಪರಮಾತ್ಮನ ವಿಶೇಷ ಅನುಗ್ರಹವನ್ನು ಮಾಡಿಕೊಡ್ತದೆ. ಪಂಚಭೂತಾದಿಗಳು, ಭೂತ ಪ್ರೇತಾದಿಗಳಿಂದ ಬರತಕ್ಕಂಥ ಸಕಲ ಪೀಡೆಯನ್ನೂ ನಾಶಪಡಿಸ್ತದೆ. ಇಂಥ ಪರಮಾತ್ಮನ ಕೃಪಾದೃಷ್ಟಿ, ನರಸಿಂಹದೇವರ ಕೃಪಾದೃಷ್ಟಿ, ಪರಮಾತ್ಮ ನಿನ್ನ ಕೃಪಾದೃಷ್ಟಿ ನನ್ನ ಮೇಲೆ ಇಡು ಸಾಕು ಅಂತೇಳಿ ಇಲ್ಲಿ ಶನೀಶ್ವರ ಕೇಳ್ಕೊಳ್ತಾ ಇದ್ದಾನೆ. ಯಶೋತ್ತಮಂ ಯಶಃ ಉಮಾಪತಿ ಪದ್ಮ ಜನ್ಮ
ಶಕ್ರಾದಿದೈವತ ಸಭಾಸು ಸಮಸ್ತಗೀತಂ ಶಕ್ತೇವ ಸರ್ವಶಮಲ ಪ್ರಶಮೈಕದಕ್ಷಂ ಸತ್ವಂ ನೃಸಿಂಹ ಮಹಿದೇಯಿ ಕೃಪಾಬಲೋಕಂ. ನಿನ್ನ ಪವಿತ್ರವಾದ ಕೀರ್ತಿ ಏನಿದೆ ಭಗವಂತ, ಇಂಥ ಕೀರ್ತಿ ಶಂಕರ, ಬ್ರಹ್ಮ, ರಮಾದೇವಿ ಇವರೆಲ್ಲರಿಂದಲೂ ಕೂಡ ಮತ್ತು ಶಕ್ರಾದಿ ಸರ್ವದೈವತ ಸಭಾಸು, ಶಕ್ರಾದಿಗಳು ಕೂಡ ಎಲ್ಲ ದೇವತೆಗಳ ಸಭೆಯಲ್ಲಿ ನಿನ್ನ ಗುಣಗಾನವನ್ನೇ ಮಾಡ್ತಾರೆ. ಪರಮಾತ್ಮನ ಒಂದು ಸಭೆ ದಿನಾಲು ಸೇರ್ತಾರೆ. ಲಕ್ಷ್ಮಿಯಿಂದ ಹಿಡಿದುಕೊಂಡು ಪುಷ್ಕರನವರೆಗೂ ಎಲ್ಲ ದೇವತೆಗಳು ಬಂದಿರ್ತಾರೆ. ಪರಮಾತ್ಮ ಆ ಕಾಲದಲ್ಲಿ ಅವ್ರಿಗೆ ಎದುರಿಗೆ ಹೇಳ್ತಾನೆ, ನಿಮ್ಮ ಕರ್ತವ್ಯ ಕರ್ಮವನ್ನು ನಿರ್ವಹಿಸಿ ನಾನು ಅನುಗ್ರಹ ಮಾಡ್ತೇನೆ ಅಂತ. ಅಷ್ಟೇ ಅಲ್ಲ, ಭಕ್ತನಿಗೆ ಒಲಿದು ಬಂದಿದ್ದೇವೆ ನೋಡು ಅಂತ ತಿಳ್ಕೊಂಡಂತ ಹೇಳಿದ್ದಾರೆ. ಬ್ರಹ್ಮಾದಿ ದೇವತೆಗಳ ಸಭೆಯಲ್ಲಿ ನಿನ್ನ ಗುಣಗಾನ ಬಿಟ್ಟು ಬೇರೆ ನಡೆಯೋದಿಲ್ಲ. ನಿನ್ನ ಶಕ್ತಿಯಿಂದ ನಮ್ಮ ಎಲ್ಲ ಪಾಪಗಳು ದುಃಖಗಳು ಹೊರಟೋಗ್ತದೆ. ಇಂತಹ ನೃಸಿಂಹ ಮಯಿ ಧೇಹಿ ಕೃಪಾವಲೋಕಂ, ನಿನ್ನ ಕೃಪಾದೃಷ್ಟಿಯನ್ನು ನನ್ನ ಮೇಲೆ ಇಡು ಪರಮಾತ್ಮ ಅಂತ ಸ್ತೋತ್ರ ಮಾಡ್ತಾ ಇದ್ದಾನೆ. ಈ ರೀತಿಯಾಗಿ ಮಾಡಿದ ಈ 8 ಶ್ಲೋಕಗಳಿಂದ ಶನಿದೇವರು ನೃಸಿಂಹರೂಪಿಯಾಗಿರ್ತಕ್ಕಂಥ ಪರಮಾತ್ಮನನ್ನು ಸ್ತೋತ್ರ ಮಾಡಿದರು. ಶ್ರೀಕೃಷ್ಣ ಹೇಳ್ತಾನೆ, ಏವಂ ಶ್ರುತ್ವಾ ಸ್ತುತಿಂ ದೇವ, ಶನಿದೇವರು ಭಕ್ತಿಯಿಂದ ಮಾಡಿದ ತನ್ನ ಸ್ತೋತ್ರವನ್ನು ಕೇಳಿ ಆಗ ಪರಮಾತ್ಮ ಅವನ ಎದುರಿಗೆ ಪ್ರತ್ಯಕ್ಷನಾಗ್ತಾನೆ. ಆನಂತರ ಬ್ರಹ್ಮದೇವರ ವಿಶೇಷವಾದಂತಹ ಅನುಗ್ರಹವಾಗುವಂತೆ ಮಾಡ್ತಾನೆ. ಆನಂತರ ಅಲ್ಲಿರ್ತಕ್ಕಂಥ ಭಕ್ತರನ್ನು ಕುರಿತು ಪರಮಾತ್ಮ ಆ ಕಾಲದಲ್ಲಿ ಮಾತನಾಡ್ತಾನೆ. ನರಸಿಂಹದೇವರು ಪ್ರತ್ಯಕ್ಷರಾಗಿ ಅಲ್ಲಿ ಸೇರಿರ್ತಕ್ಕಂಥ ಶನಿಯನ್ನು ಮತ್ತು ಸಕಲ ಭಕ್ತರನ್ನು ಕುರಿತು ನರಸಿಂಹದೇವರು ಈ ರೀತಿಯಾಗಿ ಮಾತನಾಡ್ತಾರೆ. ಪ್ರಸನ್ನೋಹಂ ಶನೇ ತುಭ್ಯಂ, ಎಲೆ ಶನೇಶ್ವರ, ನಿನ್ನ ಸ್ತೋತ್ರದಿಂದ, ನಿನ್ನ ಸ್ತುತಿಯಿಂದ, ನಿನ್ನ ಪ್ರಾರ್ಥನೆಯಿಂದ ನಾನು ಸಂತುಷ್ಟನಾಗಿದ್ದೇನೆ. ನಿನಗೆ ಬೇಕಾದ ಅತ್ಯಂತ ಮಂಗಲಕರವಾದ ಯಾವುದೇ ವರವನ್ನು ಕೇಳು, ಅದನ್ನು ನಾನು ಪೂರ್ತಿ ಮಾಡ್ತೇನೆ. ಎಂವಾಂಛಸಿತಮೇವತ್ವಂ, ಏನು ಬೇಕು ಅದನ್ನು ನಾನು ಕೇಳು ಅಂತಿಕೊಂಡಂದಿದ್ದಾನೆ. ಆದರೆ ನೀನು ಕೇಳುವ ವರ ಸರ್ವಲೋಕ ಹಿತಾವಹಂ, ಸಂಪೂರ್ಣ ಜಗತ್ತಿಗೆ ಹಿತಕರವಾಗಿರಬೇಕು. ನೋಡಿ, ದೇವರ ಹತ್ರ ಅವನು ಸಾಯಲಿ ಇವನು ಸಾಯಲಿ ಅಂತಿಕೊಂಡಂತ ಹೇಳತ್ತ ಅಂಥ ಬಂಧುಗಳು ಹೋಗಲಿ ಅಂತಿಕೊಂಡಂತ ಅವೆಲ್ಲ ಮಾತಾಡಬಾರ್ದು. ಎಂವಾಂಛಸಿ, ಆದರೆ ನಿನ್ನ ಬೇಡಿಕೆ ಆಗಿರಬೇಕು ಲೋಕಹಿತಾವಹಂ. ಭಾಳ ಅದ್ಭುತವಾದ ಶಬ್ದವನ್ನಿಟ್ಟಿದ್ದಾರೆ. ನಾವು ದೇವರಿಗೆ ಕೇಳಿಕೊಳ್ಳುವುದು ಪ್ರತಿಯೊಂದು ಜಗತ್ತಿಗೆ ಉಪಕಾರವಾದ ವರವನ್ನೇ ಕೇಳಿಕೊಳ್ಬೇಕೇ ಹೊರತು. ನಾನೊಂದು ಮನೆಗೆ ಹೋಗಿದ್ದೆ. ಮನೆಗೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಹೋಮಾನ ಹೋಮಿತ್ತು. ನಾನು ಹೇಳಿದೆ, ಹೋಮಾನ ಹೋಮದಿಂದ ಅಸ್ಮಾಕಂ, ನಮ್ಮ ಸಹಕುಟುಂಬ, ನಮ್ಮ ಕುಟುಂಬದ ಗಂಡ ಹೆಂಡತಿ ಮಕ್ಕಳು ಎಲ್ಲ ಸದಸ್ಯರಿಗೆ ಶ್ರುತಿಸ್ಮೃತಿ ಪುರಾಣೋಕ್ತ ಫಲಪ್ರಾಪ್ತ್ಯರ್ಥಂ ಅಂತಿಕೊಂಡಂತೇಳಿ ಸಂಕಲ್ಪ ಬಂದಾಗ ಆ ಕಾಲದಲ್ಲಿ ಹೇಳುವಾಗ ನಾನು ಹೇಳ್ತೇವೆ, ನೋಡಪ್ಪ, ನಿಮಗೂ ಈ ವಿಧಾನದಿಂದ ನಿಮ್ಮ ಬಂಧುಗಳಿಗೂ ಆನಂತರ ನಿಮ್ಮ ಮಿತ್ರರಿಗೂ ವಿಶೇಷವಾದಂಥ ಸುಖವಾಗಲಿ ಅಂತ ತಿಳ್ಕೊಂಡಂತೇಳಿ ನಾವು ಹೇಳಿದಾಗ ಕೆಲವು ಅಂತಾರೆ, ಏನು ರೀ ಆಚಾರ್ಯ, ನಾವು ಮಾಡಿದ್ದು ನಮಗೆ ಬೇಕು, ಮತ್ತು ಹಂಚಿ ಹೋದರೆ ಪುಣ್ಯ ಕಡಿಮೆ ಆಗ್ತಲ್ಲ. ಆದ್ದರಿಂದಾಗಿ ನಮಗೆ ಮಾತ್ರ ಸಿಗಬೇಕು ಅಂತ ತಿಳ್ಕೊಂಡಂತೇಳಿ ಕೆಲವು ಆಗ್ರಹ ಮಾಡ್ತಾರೆ. ನಾವು ಗಂಡ ಹೆಂಡತಿ ಮಕ್ಕಳು ಅಷ್ಟೇ ಹೆಸರು ತೆಗೆದುಕೊಂಡ್ರೆ ಆಚಾರ್ಯ, ಉಳಿದೋರ ಹೆಸರು ಬೇಡ, ಪುಣ್ಯ ಹಂಚಿ ಹೋದರೆ ನಮಗೆ ಕಡಿಮೆ ಸಿಗ್ತದೆ ಅಂತ ತಿಳ್ಕೊಂಡಂತೆ ಹುಚ್ಚು ಕಲ್ಪನೆ ಮಾಡ್ತಾರೆ. ಆದರೆ ಎಲ್ಲರಿಗೂ
ನನಗೂ ನನ್ನ ಕುಟುಂಬದವರಿಗೂ ನನ್ನ ದೇಶಕ್ಕೂ ಒಳ್ಳೆಯದಾಗಲಿ ಅಂತ ತಿಳ್ಕೊಂಡಂತೇಳಿ ಯಾರು ಲೋಕಹಿತವಾದಂಥ ವರವನ್ನು ಕೇಳ್ತಾರೆ ಪರಮಾತ್ಮ ಅದನ್ನು ಆಗಿಂದಾಗಲೇ ಪೂರ್ತಿ ಮಾಡ್ತಾನೆ. ಆಗ ಶನಿ ಹೇಳ್ತಾನೆ, ನರಸಿಂಹತ್ವಂ ಮೈ ಕೃಪಾಂ ಕುರುದೇವ ದಯಾನಿಧೆ. ಇಲ್ಲ, ಈ ದಯಾನಿಧೆ ಪ್ರತ್ಯಕ್ಷನಾಗಿ ಮಾಡಿದೆಯಲ್ಲ, ಇದೇ ಅನುಗ್ರಹ, ಇದೇ ರೀತಿಯಾದಂಥ ನನ್ನ ಮೇಲೆ ವಿಶೇಷ ಅನುಗ್ರಹವನ್ನು ಮಾಡು. ವರ ಕೇಳ್ಕೊಂತಿಕೊಂಡಂತಂದೆಯಲ್ಲ, ಮಧ್ವಾಸರಸ್ತವ ಪ್ರೀತಿಕರಸ್ಯಾತ್ ದೇವತಾಪತೆ. ಇನ್ನು ಮೇಲೆ ನನ್ನ ವಾರದ ದಿನ, ಶನಿವಾರದ ದಿನ ಯಾರು ನರಸಿಂಹ ನಿನ್ನ ದರ್ಶನವನ್ನು ಪಡೀತಾರೆ, ಶನಿವಾರದ ದಿನ ನಿನ್ನನ್ನು ವಿಶೇಷವಾದ ರೀತಿಯಲ್ಲಿ ಯಾರು ಆರಾಧನೆ ಮಾಡ್ತಾರೆ, ಆಗ ನೀನು ವಿಶೇಷ ಸಂತುಷ್ಟನಾಗಿ ಅವ್ರಿಗೆ ವರವನ್ನು ಕೊಡು. ಶನಿವಾರ ದಿವಸ ನಾನು ಪೂಜೆ ಮಾಡಿದ್ದಾರಲ್ಲ ಅಂತಕೊಂಡಂತೇಳಿ ನರಸಿಂಹದೇವರ ಪೂಜೆಗೆ ಶನಿವಾರ ಬಹಳ ಪ್ರಶಸ್ತವಾಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಪರಮಾತ್ಮ ನೀನು ಪ್ರೇರಣೆ ಮಾಡಿದಾಗ ನಿನ್ನ ಸ್ತೋತ್ರವನ್ನು ನಾನು ಮಾಡಿದೆ. ಆದ್ದರಿಂದಾಗಿ ಈ ಸ್ತೋತ್ರವನ್ನು ಯಾರು ಪಠನ ಮಾಡ್ತಾರೆ, ಈ ಸ್ತೋತ್ರವನ್ನು ಯಾರು ಶ್ರವಣ ಮಾಡ್ತಾರೆ, ಅವರ ಸಕಲ ಇಚ್ಛೆಗಳನ್ನು ಪೂರೈಸು ಪರಮಾತ್ಮ. ನಾನು ಮಾಡಿದ ಸ್ತೋತ್ರದಿಂದ ನಿನ್ನನ್ನು ಸ್ತೋತ್ರ ಮಾಡ್ತಕ್ಕಂಥವರ ಸಕಲ ಮನೋಕಾಮನೆಗಳನ್ನು ಪೂರೈಸು. ಯಾಕೆ ಲೋಕಕ್ಕೆ ಸುಖ ಕೊಡ್ತಕ್ಕಂತಹ ಉದಾರಿಯಾಗಿರ್ತಕ್ಕಂಥ ಶ್ರೀಹರಿ ನಿನ್ನಲ್ಲವೇ. ಶನಿಯ ಮಾತನ್ನು ಕೇಳಿ ತಥೈವಾಸ್ತು ಶನೇಹಂ ವೈ ರಕ್ಷೋ ಭುವನಮಾಶ್ರಿತಃ. ರಾಕ್ಷಸ ಭವನ ಅಂತಿಕೊಂಡಂತೇಳಿ ಒಂದು ಲೋಕ ಇದೆ, ಭೂಲೋಕದ ಕೆಳಗಿನ ಲೋಕದಲ್ಲಿ. ಪರಮಾತ್ಮ ಅಲ್ಲಿ ನಾನು ಸನ್ನಿಹಿತನಾಗಿರ್ತೇನೆ. ಅಲ್ಲಿ ನಿಂತುಕೊಂಡು ಯಾರು ಶನಿವಾರದ ದಿನ ನನ್ನ ಸ್ತೋತ್ರ ದರ್ಶನ ಪ್ರಯಾಣ ಪ್ರದಕ್ಷಿಣ ನಮಸ್ಕಾರ ಮಾಡ್ತಾರೆ ಅಂಥವರ ಸಕಲ ಅಭೀಷ್ಟಗಳನ್ನು ನಾನು ಪೂರೈಸ್ತೇನೆ. ಅಷ್ಟೇ ಅಲ್ಲ, ಅವರ ಸಕಲ ಅಭೀಷ್ಟಗಳನ್ನು ಪೂರೈಸುವುದಲ್ಲದೆ ದ್ವಾದಶಾಷ್ಟಮ ಜನ್ಮಸ್ಥಾತ್, ಲಗ್ನದಿಂದ 8ನೇ ಮನೆಯಲ್ಲಿ ಮತ್ತು 12ನೇ ಮನೆಯಲ್ಲಿ ಶನಿ ಇದ್ದರೆ ಅವರಿಗೆ ಜೀವನದಲ್ಲಿ ಅನೇಕ ಕಷ್ಟಗಳು ನಿಶ್ಚಿತ. ಆದರೆ ಈ ಸ್ತೋತ್ರ ಹೇಳಿದರೆ ನಾನು ಅವರ 8ನೇ ಜಾತಕದಲ್ಲಿ 8ನೇ ಮನೆಯಲ್ಲಿಯೋ 12ನೇ ಮನೆಯಲ್ಲಿಯೋ ನಾನು ಎಲ್ಲಿ ಇರಲಿ, ನಾನು ಎಲ್ಲರಿಗೂ ಅವ್ರು ಒಳ್ಳೇದು ಮಾಡಿ ಶುಭ ಮಾಡ್ತೇನೆ. 7.5 ಅವ್ರು ಒಳ್ಳೆಯದನ್ನೇ ಮಾಡ್ತೇನೆ. ಈ ಸ್ತೋತ್ರವನ್ನು ಪಠನೆ ಮಾಡ್ತಾ ಇದ್ದಾರೆ. ಶನಿರ್ ನರಹರಿರ್ದೇವಂ. ಆಗ ಶನಿ ಹೇಳ್ದ, ಪರಮಾತ್ಮ ಆಯಿತು, ನಿನ್ನ ಆಜ್ಞೆಯ ಪ್ರಕಾರ ಶನಿವಾರದ ದಿವಸ ನರಸಿಂಹ ಸ್ತೋತ್ರ ನಾನು ಮಾಡಿದ ಸ್ತೋತ್ರವನ್ನು ಯಾರು ಹೇಳ್ತಾರೆ ಅಂಥವರಿಗೆ ನಾನು ಯಾವ ರೀತಿಯಿಂದಲೂ ಕೂಡ ಕಷ್ಟಗಳನ್ನು ಪೀಡೆಗಳನ್ನು ಕೊಡೋದಿಲ್ಲ. ಯಾವುದೇ ಸ್ಥಾನದಲ್ಲಿದ್ದರೂ ಕೂಡ ಅವರಿಗೆ ನಾನು ಉನ್ನತನಾಗಿಯೇ ಇರ್ತೇನೆ. ಶನಿರ್ ನರಹರಿಂ ದೇವಂ ತಥೇತಿ ಪ್ರತ್ಯುವಾಚ. ಆಗ್ಲಪ್ಪ, ನಿನ್ನ ವಾರದ ದಿನ ಯಾರು ನಿನ್ನನ್ನು ಪೂಜೆ ಮಾಡಿ ಸ್ತೋತ್ರಾದಿಗಳನ್ನು ಮಾಡ್ತಾರೆ ಅವರು ನಿಶ್ಚಿತವಾಗಿಯೂ ನಾನು ಸಫಲತೆಯನ್ನು ಕೊಡ್ತೇನೆ. ಇದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂದೇಹವಿಲ್ಲ ಮತ್ತು ಭಯವನ್ನು ಪಡಬೇಡ ಅಂಥೇಳಿ ಈ ರೀತಿಯಾಗಿ ಶನಿ ನರಹರಿಂ ದೇವಂ ತಥೇತಿ ಪ್ರತ್ಯುವಾಚ. ಆಗ ಪ್ರಹ್ಲಾದ ಆಗ ಶನಿ ಆಗಲಿ ನಿನ್ನ ಅನುಗ್ರಹ ಪರಮಾತ್ಮ ಅಂತೇಳಿ ಸ್ವೀಕಾರ ಮಾಡಿದ್ದಾನೆ. ಆಗ ಎಲ್ಲ ಋಷಿಮುನಿಗಳು ಬಹಳ ಸಂತೋಷಪಟ್ಟಿದ್ದಾರೆ. ನಮ್ಮ ಎಲ್ಲ ಪಾಪಗಳು ದೂರವಾಗ್ತದೆ. ಈ ಒಬ್ಬ ಬಲಿಚಕ್ರದಿಂದಾಗಿ ಈ ನರಸಿಂಹದೇವರನ್ನು ಶನಿವಾರ ಸ್ತೋತ್ರ ಮಾಡಿದರೆ ಪರಮಾತ್ಮ ಸಂತುಷ್ಟನಾಗಿ ನಮಗೆ ಎಲ್ಲ ಬರವನ್ನು ಕೊಡ್ತಾನೆ ಅನ್ನೋದನ್ನು ಕೇಳಿದ್ದರಿಂದಾಗಿ ಎಲ್ಲಿ ನರಸಿಂಹದೇವರ ಗುಡಿ ಇರ್ತದೆ ಅಲ್ಲಿ ಶನಿವಾರ ತಪ್ಪದೇ ಹೋಗಿ ಪರಮಾತ್ಮನ ದರ್ಶನದಿಂದ ಉತ್ತಮವಾದ ಲಾಭವನ್ನು ಪಡೆಯಿರಿ ಅಂತಕೊಂಡು ಶಾಸ್ತ್ರ ಹೇಳ್ತಾರೆ. ಇತ್ತಂ ಶನೈಶ್ಚರಸ್ಯಾತ. ಶನಿ ಮತ್ತು ನರಸಿಂಹದೇವ ಸಂವಾದ ಮೇತತ. ನರಸಿಂಹದೇವರಲ್ಲಿ ಆಗಿರತಕ್ಕಂಥ ಈ ವಿಶೇಷವಾದಂಥ ಸಂವಾದ ರೂಪವಾದ ಈ ಸ್ತೋತ್ರವನ್ನು ಯಾರು ದಿನಾಲೂ ಹೇಳ್ತಾರೆ, ಸ್ತೋತ್ರ ಮಾಡ್ತಾರೆ, ಜೋರಾಗಿ ಹೇಳುವಾಗ ಯಾರು ಕೇಳ್ತಾರೆ, ಯಾರು ಅವರು ಕೇಳಿಸುವಂತೆ ಮಾಡ್ತಾರೆ, ಅವರ ಸಕಲ ಅಭೀಷ್ಟಗಳು ಪೂರ್ತಿಯಾಗ್ತದೆ.
ಸರ್ವಾನ್ಯಭೀಷ್ಟಾನಿ ಚ ವಿಂದತೆ ಧ್ರುವಂ. ನಿಶ್ಚಿತವಾಗಿಯೂ ಕೂಡ ಸಕಲ ಫಲಗಳನ್ನು ಹೊಂದ್ತಾನೆ. ಆದ್ದರಿಂದಾಗಿ ಶನೈಶ್ಚರ ಮಾಡಿದ ಈ ನರಸಿಂಹದೇವರ ಸ್ತೋತ್ರವನ್ನು ತಪ್ಪದೇ ದಿನಾಲು ಹೇಳಿ. ಶನಿವಾರ ದಿವಸ ಹೇಳಿದರೆ ಇನ್ನೂ ವಿಶೇಷವಾದ ಫಲ ಸಿಗ್ತದೆ. ಅದರರ್ಥ ಉಳಿದ ದಿವಸ ಬಿಡಬೇಕು ಅಂತಲ್ಲ, ಯಥಾಶಕ್ತಿಯನ್ನು ಮಾಡಿ ಆ ಸಂದರ್ಭದಲ್ಲಿ ವಿಶೇಷವಾಗಿ ಪರಮಾತ್ಮನ ಧ್ಯಾನವನ್ನು ಮಾಡಿ, ಆಗ ನಿಶ್ಚಿತವಾಗಿಯೂ ಕೂಡ ಸಕಲ ಅಭೀಷ್ಟಗಳು ಪೂರ್ತಿಯಾಗ್ತದೆ ಅಂತ ತಿಳ್ಕೊಂಡು ಅಂತೇಳಿ ಹೇಳಿದ್ದಾರೆ. ಆದ್ದರಿಂದಾಗಿ ಇವತ್ತು ನರಸಿಂಹದೇವರನ್ನು ಸ್ಮರಣ ಮಾಡ್ತೇ ಎದ್ದಿದ್ದರಿಂದಾಗಿ ಈ ಸ್ತೋತ್ರವನ್ನು ತಪ್ಪದೆ ಪ್ರತಿ ಶನಿವಾರ ದಿವಸ ಹೇಳಿ ಪುಣ್ಯಭಾಗ್ಯಗಳಾಗಿ ಈ ನರಸಿಂಹದೇವರ ಅನುಗ್ರಹಕ್ಕೆ ಪಾತ್ರರಾಗಿರಿ ಅಂತನ್ನುವ ಸೂಚನೆಯನ್ನು ಮಾಡ್ತಾ, ಈ ಸಂಪೂರ್ಣ ಸ್ತೋತ್ರದ ಸಂಕ್ಷಿಪ್ತಾರ್ಥ ವಿವರಣೆಯನ್ನು ನಿಮಗೆ ನಾನೇನು ಕೊಟ್ಟಿದ್ದೇನೆ ಅದನ್ನು ಅನುಸಂಧಾನ ಮಾಡಿ, ಅರ್ಥದ ಅನುಸಂಧಾನ ಸಹಿತವಾಗಿ ಇದನ್ನು ಪಾರಾಯಣ ಮಾಡಿ, ದಿನಕ್ಕೆ 3 ಸಲ ಅಂತಕೊಂಡು ಅಂತೇಳಿ ಪಾಠ ಮಾಡಿದರೆ ಎಲ್ಲ ಸಂಕಟಗಳು ದೂರವಾಗ್ತವೆ. ಫೈನಾನ್ಸಿಯಲ್ ಸಂಕಟ ಇರಲಿ, ಆರೋಗ್ಯ ಸಂಕಟ ಇರಲಿ, ಸಂಬಂಧ ಸಂಕಟ ಇರಲಿ, ಯಾವುದೇ ಇರಲಿ, ಎಲ್ಲವೂ ಕೂಡ ಈ ಸ್ತೋತ್ರವನ್ನು ಕೇಳಿದಂಥವರಿಗೆ ಅವರಿಗೆಲ್ಲ ಅನುಕೂಲತೆಯನ್ನು ಶನಿದೇವರು ಮಾಡಿಕೊಡ್ತಾರೆ. ಇದನ್ನು ಪ್ರತಿಯೊಬ್ಬರು ಕೇಳಿ ಪುನಃ ಶ್ರವಣ ಮಾಡಿ ಪಾಪಗಳಿಂದ ಮುಕ್ತರಾಗಿ ಸಕಲ ಅಭೀಷ್ಟಗಳನ್ನು ಪಡೆಯಿರಿ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಕೃಷ್ಣ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥನಾಶನ ರೋಗಾನ್ಮೇ ನಾಶಯ ಶೇಷಾನ್ ಆಶುಧನ್ವಂತರೇ ಹರಿ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣ.